Hello friends, welcome to Science Pathashala. This is Girish Babu. Today we will discuss that chapter called heat. ಅಂದ್ರೆ ಉಷ್ಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಉಷ್ಣ ಅನ್ನೋ ಚಾಪ್ಟರ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ದಿನ ಕ್ಲಾಸ್ ಮಾಡಿದ್ದು ತುಂಬಾ ಗ್ಯಾಪ್ ಬಂದಿದೆ. ಇರ್ಲಿ ಪರವಾಗಿಲ್ಲ. ಸಮ್ ಬಿಸಿ ಶೆಡ್ಯೂಲ್ಸ್. ಸೊ ಫ್ರೀ ಆದಾಗೆಲ್ಲ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಲ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನೋಡಿ ಫಸ್ಟ್ ಗೆ ವಾಟ್ ಯು ಮೀನ್ ಬೈ ಹೀಟ್. ಸೊ ಉಷ್ಣ ಅಂದ್ರೆ ಏನು ನೋಡಿ, ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಇಟ್ ಈಸ್ ನಥಿಂಗ್ ಬಟ್ ಎ ಫಾರ್ಮ್ ಆಫ್ ಎನರ್ಜಿ. ಇದು ಉಷ್ಣವು ಶಕ್ತಿಯ ಒಂದು ರೂಪ ಆಗಿರುತ್ತೆ. ನೋಡಿ, ಇಟ್ ಈಸ್ ಡಿಫೈನ್ಡ್ ಆಸ್ ಫ್ಲೋ ಆಫ್ ಎನರ್ಜಿ ಫ್ರಮ್ ವಾರ್ಮ್ ಟು ಕೂಲ್ ಆಬ್ಜೆಕ್ಟ್ ಆರ್ ಕೂಲರ್ ಆಬ್ಜೆಕ್ಟ್. ಒಂದು ವಸ್ತುವಿನಲ್ಲಿ ಎಲ್ಲಾ ಪರಮಾಣುಗಳ ಒಟ್ಟು ಚಲನ ಶಕ್ತಿ ಮೊತ್ತವೇ ಅದನ್ನ ಏನಂತ ಕರಿತೀವಿ, ಉಷ್ಣ ಅಂತ ಕರಿತೀವಿ. ನೋಡಿ, ಬೆಚ್ಚಗಿನ ವಸ್ತುವಿನಿಂದ ತಂಪಾದ ವಸ್ತುವಿಗೆ ಶಕ್ತಿಯ ಹರಿವು ಎಂದು ಕರೀತಾರೆ. ಕ್ಲಿಯರ್? ಸೊ ಹಾಗಾದ್ರೆ ಒಂದು ಟೆಂಪರೇಚರ್ ಅಂದ್ರೆ ಏನು, ಹೀಟ್ ಅಂದ್ರೆ ಏನು? ಹೀಟ್ ಅಂದ್ರೆ ಟೆಂಪರೇಚರ್, ಹೀಟ್ ಅಂದ್ರೆ ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಬಟ್ ಟೆಂಪರೇಚರ್ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ. ಏನಪ್ಪ ಟೆಂಪರೇಚರ್ ಅಂದ್ರೆ? ಸೊ ಟೆಂಪರೇಚರ್ ಅನ್ನೋದು ಒಂದು ಬಾಡಿ ಅಥವಾ ಒಂದು ಆಬ್ಜೆಕ್ಟ್ ಕೂಲ್ ಆಗಿದೆಯಾ ಹಾಟ್ ಆಗಿದೆಯಾ ಅಂತ ತಿಳಿಸೋ ಒಂದು ಇದಾಗಿರುತ್ತೆ, ಮಾಧ್ಯಮವಾಗಿರುತ್ತೆ. ಯಾವುದು ಅದು? ಟೆಂಪರೇಚರ್. ಇಟ್ ಡಿಟರ್ಮಿನ್ಸ್ ದ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎನ್ ಬಾಡಿ ಅಂತ ಕರಿತೀವಿ. ಯಾವುದಕ್ಕೆ? ಆ ಒಂದು ಟೆಂಪರೇಚರ್. ಕ್ಲಿಯರ್? ಎಸ್. ಸಿ ಸೋರ್ಸಸ್ ಆಫ್ ಹೀಟ್. ಸೋರ್ಸಸ್ ಆಫ್ ಹೀಟ್, ಶಾಖದ ಮೂಲಗಳು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ದೇರ್ ಆರ್ ಮೆನಿ ಸೋರ್ಸಸ್ ಆಫ್ ಹೀಟ್. ದೇರ್ ಆರ್ ಮೆನಿ ಸೋರ್ಸಸ್ ಆಫ್ ಹೀಟ್, ಬಟ್ ದ ಫಾಲೋಯಿಂಗ್ ಆರ್ ದ ಮೇನ್ ಸೋರ್ಸಸ್ ಆಫ್ ಹೀಟ್. ತುಂಬಾ ಒಂದು ಸೋರ್ಸಸ್ ಇದೆ, ಮೂಲಗಳಿದೆ. ಬಟ್ ನಾವು ಕೆಳಗೆ ಏನ್ ನೋಡ್ತೀವಲ್ಲ, ಇಲ್ಲಿ ಇದೆಯಲ್ಲ, ಇವೆಲ್ಲ ಒಂದು ಮೇನ್ ಸೋರ್ಸಸ್ ಆಗಿರುತ್ತೆ, ಮುಖ್ಯ ಮೂಲಗಳಾಗಿದ್ದಾವೆ. ನೋಡಿ, ಸೂರ್ಯ, ಸನ್ ಅಂತ ಕರಿತೀವಿ. ಕೆಮಿಕಲ್, ರಾಸಾಯನಿಕ ಒಂದು ಎನರ್ಜಿ ಅನ್ನೋದು ಒಂದು ಸೋರ್ಸ್ ಆಫ್ ಹೀಟ್ ಅಂತ ಕರಿತೀವಿ. ಎಲೆಕ್ಟ್ರಿಕಲ್, ವಿದ್ಯುತ್, ಪರಮಾಣು, ನ್ಯೂಕ್ಲಿಯರ್, ಇವೆಲ್ಲ ಮೇನ್ ಸೋರ್ಸಸ್ ಆಫ್ ಹೀಟ್ ಅಂತ ಕರಿತೀವಿ. ಸೊ ಉಷ್ಣದ ಅಥವಾ ಶಾಖದ ಮೂಲಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇದು ಪ್ಯಾರಾಮೀಟರ್ಸ್ ನೋಡೋಣ. ಹೀಟ್ ಮತ್ತೆ ಟೆಂಪರೇಚರ್ ಮೇನ್ ಡಿಫ್ರೆನ್ಸಸ್ ನೋಡ್ತಾ ಹೋಗೋಣ. ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಟ್ ಈಸ್ ಡಿಫೈನ್ಡ್ ಆಸ್ ಅ ಟೋಟಲ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ದಟ್ ಹ್ಯಾಸ್ ಮಾಲಿಕ್ಯುಲರ್ ಮೋಷನ್ ಇನ್ಸೈಡ್ ಇಟ್. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇದೊಂದು ಪಾತ್ರೆ ಇದೆ. ಪಾತ್ರೆ ನಾವು ಒಂದು ಟೆಂಪರೇಚರ್ ಅದಕ್ಕೆ ಅಥವಾ ಒಂದು ಶಾಖವನ್ನು ಕೊಟ್ಟಾಗ ಆ ಒಂದು ಅದರಲ್ಲಿರೋ ಒಂದು ಮಾಲಿಕ್ಯೂಲ್ಸ್ ಓಡಾಡುತ್ತಲ್ಲ, ಆ ಒಟ್ಟು ಓಡಾಡುವಾಗ ಒಂದು ಎನರ್ಜಿ ಏನ್ ಪಡ್ಕೊಳ್ಳುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಹೀಟ್ ಅಥವಾ ಉಷ್ಣ ಅಂತ ಕರಿತೀವಿ. ಟೆಂಪರೇಚರ್ ಅಂದ್ರೆ ಏನಂದ್ರೆ ತಾಪಮಾನ ಅಂತ ಕರಿತೀವಿ. ತಾಪಮಾನ. ಟೆಂಪರೇಚರ್ ಈಸ್ ಡಿಫೈನ್ಡ್ ಆಸ್ ದ ಮೆಷರ್ ಆಫ್ ದ ಥರ್ಮಲ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್. ಸೊ ಒಂದು ಬಾಡಿ ಅನ್ನೋದು ಕೂಲ್ ಆಗಿದೆಯಾ ಹಾಟ್ ಆಗಿದೆಯಾ ಅಂತ ತಿಳಿಸೋದು ಏನಂತ ಕರಿತೀವಿ ನಾವು, ಟೆಂಪರೇಚರ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಹೀಟ್ ಈಸ್ ಎ ಫಾರ್ಮ್ ಆಫ್ ದ ಸ್ಟೋವ್ ಬರ್ನರ್ ವಾರ್ಮ್ ಅಪ್ ದ ವಾಟರ್. ಇಲ್ಲಿ ನೋಡಿ, ಇಲ್ಲೇನಾಗ್ತಿದೆ, ಥರ್ಮೋಮೀಟರ್ ಮೆಜರ್ಸ್ ದ ಟೆಂಪರೇಚರ್ ಆಫ್ ವಾಟರ್. ನೋಡಿ, ಇಲ್ಲಿ ಇದು ವಾರ್ಮ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ. ಇಲ್ಲಿ ನಾವು ಟೆಂಪರೇಚರ್ನ ನೋಡ್ತಾ ಇದೀವಿ, ಎಷ್ಟು ಹೀಟ್ ಆಗಿದೆ, ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನೋಡ್ತಾ ಇದೀವಿ ಟೆಂಪರೇಚರ್ ಅಲ್ಲಿ. ಕ್ಲಿಯರ್? ಹಾಗಾದ್ರೆ ವಾಟ್ ಈಸ್ ದ ಯೂನಿಟ್, ಎಸ್ ಐ ಯೂನಿಟ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ದಿಸ್ ಹೀಟ್ ಏನು? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ಈಸ್ ಜೌಲ್ ಅಂತ ಕರಿತೀವಿ. ಏನು? ಜೌಲ್. ಜೌಲ್ ಅಂತ ಕರಿತೀವಿ. ಮತ್ತೆ ಈ ಒಂದು ಜೌಲ್ ಬೇರೆ ಯಾವ್ದಕ್ಕಾದ್ರೂ ಯೂನಿಟ್ ಇದೆಯಾ? ಎಸ್, ಇದೆ. ಸೊ ಬೇರೆ ಯಾವ್ದಕ್ಕಿದೆ? ಸೊ ಹೀಟ್ಗಾಯ್ತು, ಎನರ್ಜಿಗಿದೆ, ಮತ್ತೆ ವರ್ಕ್ಗಿದೆ, ಕೆಲಸ, ಇದು ಶಕ್ತಿ ಅಂತ ಕರಿತೀವಿ. ಇದು ಏನಪ್ಪಾ ಅಂದ್ರೆ ಕೆಲಸ. ಸೊ ಇದಕ್ಕೆಲ್ಲ ಒಂದೇ ಯೂನಿಟ್ ಆಗಿರುತ್ತೆ, ಎಸ್ ಐ ಯೂನಿಟ್, ದಟ್ ಈಸ್ ಜೌಲ್ ಅಂತ ಕರಿತೀವಿ. ನಿಮಗೆ ಆಪ್ಷನ್ ಅಲ್ಲಿ ಕೊಡ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎನ್ ಯೂನಿಟ್ ಆಫ್ ಎಸ್ ಐ ಯೂನಿಟ್ ಆಫ್ ಜೌಲ್ ಅಂತ ಕರಿಬೋದು. ಅವಾಗ ಎನರ್ಜಿ, ವರ್ಕು, ಜೌಲು, ಹೀಟ್ ಅಂತ ಕೊಟ್ರೆ ಹೀಟು, ಎನರ್ಜಿ, ವರ್ಕು ಮೂರುದಕ್ಕೂ ಒಂದು ಯೂನಿಟ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಜೌಲ್ ಆಗಿರುತ್ತೆ. ನೆನ್ಪಿಡ್ಬೇಕು. ಹಾಗಾದ್ರೆ ಟೆಂಪರೇಚರ್ಗೆ ಏನು ಯೂನಿಟ್ ಅಂದ್ರೆ ಕೆಲ್ವಿನ್ ಆಗಿರುತ್ತೆ. ಕೆಲ್ವಿನ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಟೆಂಪರೇಚರ್. ಕ್ಲಿಯರ್? ಸೊ ಟೆಂಪರೇಚರ್ನ ಟಿ ಇಂದ ಇಂಡಿಕೇಟ್ ಮಾಡ್ತೀವಿ, ಹೀಟ್ನ ಕ್ಯೂ ಇಂದ ಇಂಡಿಕೇಟ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ನೆಕ್ಸ್ಟ್ ಉಷ್ಣತೆಯನ್ನು ಏನರಿಂದ ಅಳಿತೀವಿ ಅಂತ ಹೇಳ್ಬಿಟ್ಟು. ಉಷ್ಣತೆಯನ್ನು ಉಷ್ಣತಾ ಮಾಪನದಿಂದ ಅಳಿತಾರೆ, ಥರ್ಮೋಮೀಟರ್ಸ್ ಇಂದ ಅಳಿತಾರೆ. ಥರ್ಮೋಮೀಟರ್ಸ್. ನೋಡಿ, ಉಷ್ಣತಾ ಮಾಪನವನ್ನು ಮೊದಲಿಗೆ ಕಂಡುಹಿಡಿದಿದ್ದು ಯಾರಪ್ಪ ಅಂದ್ರೆ ದಟ್ ಈಸ್ ಗೆಲಿಲಿಯೋ ಅಂತ ಕರಿತೀವಿ. ಯಾರು? ಗೆಲಿಲಿಯೋ. 1593ರಲ್ಲಿ ಈ ಒಂದು ಗೆಲಿಲಿಯೋ ಅನ್ನೋನು ಏನ ಕಂಡುಹಿಡಿತಾನೆ ಅಂದ್ರೆ ಉಷ್ಣತಾ ಮಾಪಕವನ್ನು ಕಂಡುಹಿಡಿತಾನೆ ಅಥವಾ ಥರ್ಮೋಮೀಟರ್ನ ಕಂಡುಹಿಡಿತಾನೆ. ಅರ್ಥ ಆಯ್ತಲ್ವಾ? ಸೊ ಮತ್ತೆ ಗೆಲಿಲಿಯೋ ಇನ್ನು ಏನಾದ್ರೂ ಕಂಡುಹಿಡಿತಾನ? ಎಸ್. ಸೊ ಟೆಲಿಸ್ಕೋಪ್ನ ಕಂಡುಹಿಡಿತಾನೆ.
ಟೆಲಿಸ್ಕೋಪ್. ಕ್ಲಿಯರ್. ನೆಕ್ಸ್ಟ್ ಏನು ಕಂಡುಹಿಡಿತಾನೆ ಅಂದರೆ ನಮ್ಮ ಗ್ಯಾಲಕ್ಸಿ ಯಾವುದು, ಮಿಲ್ಕಿ ವೇ ಗ್ಯಾಲಕ್ಸಿ, ಹಾಲು ಓದಿ ಅಂತ ಕರಿತೀವಲ್ಲ, ಸೊ ಮಿಲ್ಕಿ ವೇ ಗ್ಯಾಲಕ್ಸಿನ ಕಂಡುಹಿಡಿತಾನೆ. ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಕ್ಲಿಯರ್. ಸೊ ಇದೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಯಾರ್ದಾಗಿರುತ್ತೆ, ಈ ಒಂದು ಗೆಲಿಲಿಯೋದಾಗಿರುತ್ತೆ. ಥರ್ಮೋಮೀಟರ್ನ ಅಥವಾ ಉಷ್ಣತಾ ಮಾಪಕವನ್ನು ಕಂಡುಹಿಡಿದಿದ್ದು ಯಾರು ಅಂದರೆ ಗೆಲಿಲಿಯೋ. ಈ ಒಂದು ಚಾಪ್ಟರಲ್ಲಿ ನಾವು ತಿಳ್ಕೋಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿಯರ್. ಸೊ ಇಲ್ಲಿ ನೋಡಿ, ಥರ್ಮೋಮೀಟರ್ ಈ ಥರ ಇರುತ್ತೆ, ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಫ್ಯಾರನೀಟಲ್ಲಿ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸಲ್ಲಿ ಇರುತ್ತೆ. ನಾವು ಹಾಸ್ಪಿಟಲ್ಗೆಲ್ಲ ಹೋದಾಗ ನಮಗೆ ಒಂದು ಬಾಯಲ್ಲಿ ಒಂದು ಥರ್ಮೋಮೀಟರ್ ಇಡ್ತಾರಲ್ಲ, ಸೊ ಆ ಒಂದು ಥರ್ಮೋಮೀಟರ್ ಯಾವ್ದಾಗಿರುತ್ತೆ ಅಂದರೆ ಫ್ಯಾರನೀಟ್ ಆಗಿರುತ್ತೆ. ಯಾವುದು, ಫ್ಯಾರನೀಟ್. ಸೊ ಅವರು ನಮಗೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ನಮ್ಮ ಬಾಡಿ ಟೆಂಪ್ರೇಚರ್ ಇದೆ ಅಂತ ಹೇಳಿದ್ರೆ 1110 ಹೇಳ್ತಾರೆ, 120 ಡಿಗ್ರಿ ಹೇಳ್ತಾರೆ. ಅಷ್ಟೊಂದು ಸೆಲ್ಸಿಯಸ್ ಇರೋದಿಲ್ಲ. ಓಕೆ. ಸೊ ಅವ್ರು ಹೇಳೋದು ಇನ್ ಟರ್ಮ್ಸ್ ಆಫ್ ಫ್ಯಾರನೀಟಲ್ಲಿ ಹೇಳ್ತಾರೆ. ಏನರಲ್ಲಿ, ಫ್ಯಾರನೀಟಲ್ಲಿ. ಸೊ ಡಿಗ್ರಿ ಸೆಲ್ಸಿಯಸ್ ಒಂದಾಯಿತು, ಫ್ಯಾರನೀಟು ಮತ್ತು ಕೆಲ್ವಿನ್ ಮೂರರಲ್ಲಿ ಒಂದು ಟೆಂಪ್ರೇಚರ್ನ ಮೆಜರ್ ಮಾಡ್ತಾರೆ. ಸೊ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಸೆಲ್ಸಿಯಸ್, ಇನ್ ಟರ್ಮ್ಸ್ ಆಫ್ ಫ್ಯಾರನೀಟ್, ಇನ್ ಟರ್ಮ್ಸ್ ಆಫ್ ಕೆಲ್ವಿನ್. ಮುಂದೆ ನೋಡ್ತಾ ಹೋಗೋಣ ಯಾವ ಥರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿ, ಈ ಒಂದು ಪಾದರಸದ ಫ್ಯಾರನೀಟ್ ಉಷ್ಣತಾ ಮಾಪಕವನ್ನು ಕಂಡುಹಿಡಿದಿದ್ದು ಗ್ಯಾಬ್ರಿಯಲ್. ಇದು ಗ್ಯಾಬ್ರಿಯಲ್ ಫ್ಯಾರನೀಟ್ ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು ಥರ್ಮೋಮೀಟರಲ್ಲಿ ಏನು ಬಳಸ್ತಾರೆ, ಸೊ ಅದು ಇನ್ಕ್ರೀಸ್ ಆಗಲಿಕ್ಕೆ, ಡಿಕ್ರೀಸ್ ಆಗಲಿಕ್ಕೆ ನಮಗೆ ಏನಾದರೂ ಒಂದು ಬೇಕಲ್ಲ, ಮೀಡಿಯಮ್ ಬೇಕಲ್ವಾ. ಸೊ ಅದು ಲಿಕ್ವಿಡ್ ಮೀಡಿಯಮ್ ಆಗಿರುತ್ತೆ, ಅದು ಪಾದರಸ ಆಗಿರುತ್ತೆ, ಮರ್ಕ್ಯೂರಿ ಆಗಿರುತ್ತೆ. ಸೊ ಮರ್ಕ್ಯೂರಿ ಅನ್ನೋದು ಒಂದು ಲಿಕ್ವಿಡ್ ಫಾರ್ಮಲ್ಲಿರೋ ಒಂದು ಮೆಟಲ್ ಆಗಿರುತ್ತೆ. ಕ್ಲಿಯರ್. ಟೆಂಪ್ರೇಚರ್ ಒಂದಿಗೆ ಅದು ಹಿಗ್ಗುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ, ಎ ಕ್ರಯೋಮೀಟರ್ ಇಸ್ ಅ ಥರ್ಮೋಮೀಟರ್ ಯೂಸ್ಡ್ ಟು ವೆರಿ ಲೋ ಟೆಂಪ್ರೇಚರ್. ಅಂದರೆ ಅತಿ ಕಡಿಮೆ ತಾಪಮಾನವನ್ನು ಮೆಜರ್ ಮಾಡಲಿಕ್ಕೆ ಬಳಸೋದು ಯಾವುದು ಅಂದರೆ ದಟ್ ಈಸ್ ಕ್ರಯೋಮೀಟರ್ ಅಂತ ಕರಿತೀವಿ. ಯಾವುದು, ಕ್ರಯೋಮೀಟರ್. ಸೊ ಹಾಗಾದರೆ ಅತಿ ಹೆಚ್ಚಿನ ತಾಪಮಾನವನ್ನು ಅಳೆಯಲು ಬಳಸುವ ಒಂದು ಮಾಪನ ಯಾವುದಪ್ಪ ಅಂದರೆ ದಟ್ ಈಸ್ ಪೈರೋಮೀಟರ್. ಏನು, ಪೈರೋಮೀಟರ್. ನೋಡಿ, ಗೊತ್ತಿರಬೇಕು. ಸೊ ಟೆಂಪ್ರೇಚರ್ನ ಏನ್ರಿಂದ ಮೆಜರ್ ಮಾಡ್ತೀವಿ ನಾರ್ಮಲ್ ಆಗಿ, ಥರ್ಮೋಮೀಟರ್ಸ್ ಅಂತ ಗೊತ್ತಿರಬೇಕು. ಥರ್ಮೋಮೀಟರ್ ಅಲ್ಲಿ ಏನು ಬಳಸ್ತಾರೆ ಅಂದರೆ ಪಾದರಸವನ್ನು ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂದರೆ ಆ ಪಾದರಸವು ಒಂದು ಉಷ್ಣದೊಂದಿಗೆ ಹಿಗ್ಗುತ್ತೆ, ಮತ್ತೆ ಗಾಜಿಗೆ ಅಂಟಿಕೊಳ್ಳುವ ಸ್ವಭಾವವನ್ನು ಹೊಂದಿರೋದಿಲ್ಲ. ಅದು ಗಾಜಿಗೆ ಅಂಟಿಕೊಳ್ಳೋದಿಲ್ಲ, ಅದಕ್ಕೆ ಥರ್ಮೋಮೀಟರ್ ಅಲ್ಲಿ ಬಳಸ್ತಾರೆ. ಟೆಂಪ್ರೇಚರ್ ಜಾಸ್ತಿ ಆದಂಗೆ ಥರ್ಮೋಮೀಟರ್ನ ಒಂದು ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್, ಅತಿ ಕಡಿಮೆ ಟೆಂಪ್ರೇಚರ್ ತಾಪಮಾನವನ್ನು ಬಳಸಲು ಮೆಜರ್ ಮಾಡಿಕ್ಕೆ ಬಳಸುವ ಒಂದು ಮಾಪನ ಯಾವುದಪ್ಪ ಅಂದರೆ ದಟ್ ಈಸ್ ಕ್ರಯೋಮೀಟರ್. ನೋಡಿ, ಕ್ರಯೋಮೀಟರ್. ನೆಕ್ಸ್ಟು, ಅತಿ ಹೆಚ್ಚಿನ ತಾಪಮಾನವನ್ನು ಅಳೆಯಲು ಬಳಸೋದು ಯಾವುದು, ಪೈರೋಮೀಟರ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ. ಯಾವುದು, ಪೈರೋಮೀಟರ್. ಕ್ಲಿಯರ್. ಎಸ್. ನೋಡಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ಸ್ ಏನು ನೋಡಿ, ಪೈರೋಮೀಟರ್ ಈ ಥರ ನೋಡ್ಲಿಕ್ಕೆ ಈ ಥರ ಇರುತ್ತೆ, ನೀವೆಲ್ಲಾದ್ರೂ ನೋಡಿರ್ಬೋದು. ಸೊ ಅಪ್ಲಿಕೇಶನ್ಸ್ ಆಫ್ ಪೈರೋಮೀಟರ್ ಏನು? ಸೊ ಈ ಪೈರೋಮೀಟರ್ ಏನು ಮೆಜರ್ ಮಾಡುತ್ತೆ ಅಂದರೆ ಟೆಂಪ್ರೇಚರ್, ಹೈ ಟೆಂಪ್ರೇಚರ್ನ ಮೆಜರ್ ಮಾಡುತ್ತೆ. ಅರ್ಥ ಆಯ್ತಲ್ವಾ. ಸೊ ಹಾಗಾದ್ರೆ ಈ ಒಂದು ಪೈರೋಮೀಟರ್ ಎಲ್ಲೆಲ್ಲಿ ಬಳಸ್ತೀವಿ ನಾವು ನೋಡಿ, ಇಲ್ಲಿ ಮೆಟಲರ್ಜಿಕಲ್ ಫರ್ನೆಸ್ ಆಪರೇಷನ್ ವೇರ್ ದ ಟೆಂಪ್ರೇಚರ್ ಈಸ್ ಕ್ರಿಟಿಕಲ್ ಪ್ಯಾರಾಮೀಟರ್. ಅಂದರೆ ಮೆಟಲರ್ಜಿಕಲ್ ಕುಲುಮೆಗಳು, ಅಂದರೆ ಐರನ್ ಅಲ್ಲೆಲ್ಲ ಒಂದು ಕುಲುಮೆ ಮಾಡ್ತಾರಲ್ಲ, ಮೆಟಲರ್ಜಿಕಲ್ ಕುಲುಮೆ ಅಂತ ಕರಿತೀವಿ. ಕುಲುಮೆಗಳ ತಾಪಮಾನವನ್ನ ಅಂದ್ರೆ ಟೆಂಪರೇಚರ್ನ ಅಳಿಲಿಕ್ಕೆ ಈ ಒಂದು ಪೈರೋಮೀಟರ್ನ ಬಳಸ್ತಾರೆ. ಕ್ಲಿಯರ್. ನೆಕ್ಸ್ಟ್ ನೋಡಿ, ಸ್ಟೀಮ್ ಬಾಯ್ಲರ್. ಅಲ್ಲಿ ಕೂಡ ಎಷ್ಟು ತುಂಬಾ ಟೆಂಪರೇಚರ್ ಇರುತ್ತೆ ಸ್ಟೀಮ್ ಬಾಯ್ಲರ್ ಅಂದ್ರೆ, ಸೊ ಅಲ್ಲಿ ಕೂಡ ಬಳಸ್ತಾರೆ. ನೆಕ್ಸ್ಟ್ ಎಲ್ಲಿ ಬಳಸ್ತಾರೆ ಅಂದ್ರೆ ದೂರದ ಆಕಾಶಕಾಯಗಳ ತಾಪಮಾನವನ್ನು ನಿರ್ಧರಿಸಲು. ಏನನ್ನ, ದೂರದ ಆಕಾಶಕಾಯಗಳ ತಾಪಮಾನ ನಿರ್ಧರಿಸಲು ಬಳಸ್ತಾರೆ. ಯಾವ್ದನ್ನ ಬಳಸ್ತಾರೆ? ಈ ಒಂದು ಪೈರೋಮೀಟರ್ನ ಬಳಸ್ತಾರೆ. ಕ್ಲಿಯರ್. ಸೊ ಒಂದು ಗ್ಯಾಲಾಕ್ಸಿಗಳು ಎಷ್ಟೆಷ್ಟು ದೂರದಲ್ಲಿದೆ ಏನು ಅಂತ ಒಂದು ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀವಿ ಅಲ್ಲಿ. ಸೊ ಅದರಲ್ಲೆಲ್ಲ ಈ ಒಂದು ಪೈರೋಮೀಟರ್ನ ಬಳಸ್ತಾರೆ. ಆ ಒಂದು ಆಕಾಶಕಾಯಗಳ ತಾಪಮಾನವನ್ನು ನಿರ್ಧರಿಸಲಿಕ್ಕೆ ಈ ಒಂದು ಪೈರೋಮೀಟರ್ನ ಬಳಸ್ತಾರೆ, ನೆನ್ಪಿಡಬೇಕು. ಕ್ಲಿಯರ್. ಎಸ್. ನೆಕ್ಸ್ಟ್ ನೋಡಿ, ಮೆಜರ್ಮೆಂಟ್ಸ್ ಆಫ್ ಟೆಂಪರೇಚರ್. ಸೊ ಮೆಜರ್ಮೆಂಟ್ಸ್ ಆಫ್ ಟೆಂಪರೇಚರ್, ಫಸ್ಟ್ ಸೆಲ್ಸಿಯಸ್ ಮೆಥಡ್ ಇದೆ, ನೆಕ್ಸ್ಟ್ ಫ್ಯಾರನ್ಹೀಟ್ ಮೆಥಡ್, ಕೆಲ್ವಿನ್ ಮೆಥಡ್. ನಮಗೆ ಏನು ಕೇಳ್ತಾರೆ ಕ್ವಶನ್ ಅಂದರೆ, ಸೊ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಇದರ ಒಂದು ವ್ಯಾಲ್ಯೂ ಫ್ಯಾರನ್ಹೀಟ್ ಅಲ್ಲಿ ಹೇಳಿ ಅಂತ ಹೇಳ್ತಾರೆ, ಅಥವಾ ಯಾವುದೋ ಒಂದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಬಿಟ್ಟು ಕೆಲ್ವಿನ್ ಅಲ್ಲಿ ಹೇಳಿ ಅಂತಾರೆ. ಇಲ್ಲಾಂದ್ರೆ
ಫ್ಯಾರನೀಟ್ ಅಲ್ಲಿ ಕೊಟ್ಬಿಟ್ಟು ಸೆಲ್ಸಿಯಸ್ ಅಲ್ಲಿ ಹೇಳಿ ಅಂತ ಕೇಳ್ತಾರೆ. ಸೊ ಅವಾಗ ನಮಗೆ ಒಂದು ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು, ಆರಾಮಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಏನಪ್ಪ ಹಾಗಾದ್ರೆ ನೋಡಿ, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನೀಟ್ಗೆ ಕನ್ವರ್ಟ್ ಮಾಡಬೇಕಾದ್ರೆ, ಸೊ ಅವರು ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿರ್ತಾರೆ ಏನೋ ಒಂದು ವ್ಯಾಲ್ಯೂ, ನಾವು ಫ್ಯಾರನೀಟ್ಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಇಲ್ಲಿದೆ ನೋಡಿ. ಸೊ ಎಫ್ ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಈ ಒಂದು ಬ್ರಾಕೆಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಪ್ಲಸ್ ಆಗಬೇಕು, ಎಲ್ಲಿ ಇಂಟು ಆಗಬೇಕು ನಮಗೆ ಗೊತ್ತಿರಬೇಕು. ಕ್ಲಿಯರ್? ಸೊ ಎಫ್ ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಆಗಿರುತ್ತೆ. ನೆಕ್ಸ್ಟ್ ಫ್ಯಾರನೀಟ್ ಇಂದ ಡಿಗ್ರಿ ಸೆಲ್ಸಿಯಸ್ಗೆ ಅವರು ಫ್ಯಾರನೀಟ್ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಕನ್ವರ್ಟ್ ದಟ್ ನಂಬರ್ ಇಂಟು ಡಿಗ್ರಿ ಸೆಲ್ಸಿಯಸ್. ದಟ್ ಈಸ್ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 ಎಫ್ ಮೈನಸ್ 32 ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕನ್ವರ್ಷನ್ ಫ್ರಮ್ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್. ಸೊ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಆಗಿರುತ್ತೆ. ನೆಕ್ಸ್ಟ್ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಕೆ ಮೈನಸ್ 273 ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ 37 ಡಿಗ್ರಿ ಸೆಲ್ಸಿಯಸ್ ಇನ್ ಫ್ಯಾರನೀಟ್ ಅಂತ ಕರಿತೀವಿ. ವಾಟ್ ಈಸ್ 37 ಡಿಗ್ರಿ ಸೆಲ್ಸಿಯಸ್ ಇನ್ ಫ್ಯಾರನೀಟ್. ಸೊ ಇದೊಂದು ನಮಗೆ ಕ್ವಶನ್ ಕೇಳಿದರೆ ವಿ ಹ್ಯಾವ್ ಟು ಸಾಲ್ವ್ ದಿಸ್. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಫಸ್ಟ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ? ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು? ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂ. ಸೊ ಹಾಗಾದ್ರೆ ನಾವು ಫ್ಯಾರನೀಟ್ಗೆ ಕನ್ವರ್ಟ್ ಮಾಡಬೇಕು. ಏನಪ್ಪ ಫಾರ್ಮುಲಾ? ಇಲ್ಲಿದೆ ನೋಡಿ ಫಾರ್ಮುಲಾ, ಫ್ಯಾರನೀಟ್ ಫಾರ್ಮುಲಾ ಇಲ್ಲಿದೆ. ಸೊ ಇದನ್ನ ಬರ್ಕೊಳ್ಳಿ ಇಲ್ಲಿ. ಸೊ ಎಫ್ ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಕರಿತೀವಿ. ಸೊ ಹಾಗಾದ್ರೆ ನೋಡಿ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಿದ್ದಾರೆ? 37. ಸೊ ಕ್ಲೋಸ್ ಬ್ರಾಕೆಟ್ ಪ್ಲಸ್ 32. ಸೊ ಇಲ್ಲಿ ಡಿವೈಡ್ ಮಾಡಬೇಕು. 5 1s 5 7s 35. ನೆಕ್ಸ್ಟ್ ಉಳಿದಿರುತ್ತೆ 2 ಉಳಿದಿರುತ್ತೆ, ಪಾಯಿಂಟ್ ಇಟ್ಟರೆ 20 ಆಗುತ್ತೆ. 5 4s 20. ಕ್ಲಿಯರ್? ಈ ಡಿವಿಷನ್ ನಮಗೆ ಬಂದಿರಬೇಕು. ಸೊ 9 ಇಂಟು 7.4 ಪ್ಲಸ್ 32 ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಲ್ವಾ? ಸೊ 9 ಇಂಟು 7.4 ಅಂದರೆ ಎಷ್ಟು ಬರುತ್ತಪ್ಪ ಅಂದರೆ ದಟ್ ಈಸ್ 66.6 ಬರುತ್ತೆ. 66.6 ಬರುತ್ತೆ ಪ್ಲಸ್ 32. ಸೊ ಇದು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 98.6 ಫ್ಯಾರನೀಟ್ ಬರುತ್ತೆ. ಸೊ 37 ಡಿಗ್ರಿ ಸೆಲ್ಸಿಯಸ್ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 98.6 ಫ್ಯಾರನೀಟ್ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಲ್ವಾ? ಇಸ್ ಇಟ್ ಕ್ಲಿಯರ್? ಎಸ್. ಸೊ ಆನ್ಸರ್ ಏನಾಗಿರುತ್ತೆ? 98.6 ಫ್ಯಾರನೀಟ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ಅಗೇನ್ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಫ್ಯಾರನೀಟ್. ಸೊ ಅಗೇನ್ ಫಾರ್ಮುಲಾ ವಿ ನೋ ದಟ್ ಫ್ಯಾರನೀಟ್ ಎಫ್ ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಸೊ 9/5. ಸೊ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಿದ್ದಾರೆ? 100 ಪ್ಲಸ್ 32. ಸೊ 5 1s 520. ಸೊ ದೆನ್ 9 ಇಂಟು 20 ಪ್ಲಸ್ 32. ಸೊ 9 ಇಂಟು 20 180 ಪ್ಲಸ್ 32. ದಿಸ್ ಈಸ್ 212 ಫ್ಯಾರನೀಟ್. ಕ್ಲಿಯರ್? ಸೊ 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೇನು ಅಂದ್ರೆ ದಟ್ ಈಸ್ ಈಕ್ವಲ್ ಟು 212 ಫ್ಯಾರನೀಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ವಿ ಶುಡ್ ನೋ ದಿಸ್ ನ್ಯೂಮರಿಕಲ್ಸ್ ಫಸ್ಟ್, ದೆನ್ ಓನ್ಲಿ ವಿ ಕ್ಯಾನ್ ಇಟ್ ಈಸ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ 212 ಫ್ಯಾರನೀಟ್ ಇನ್ ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ? ಫ್ಯಾರನೀಟ್ಗೆ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಡಿಗ್ರಿ ಸೆಲ್ಸಿಯಸ್. ವಾಟ್ ಈಸ್ ದ ಫಾರ್ಮುಲಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಡಿಗ್ರಿ ಸೆಲ್ಸಿಯಸ್ ಫಾರ್ಮುಲಾ, ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 ಫ್ಯಾರನೀಟ್ ಮೈನಸ್ 32. ಸೊ 5/9 ಫ್ಯಾರನೀಟ್ ಎಷ್ಟು ಕೊಟ್ಟಿದ್ದಾರೆ? 212 ಮೈನಸ್ 32. ಓಕೆ, ಸೊ 5/9. ಸೊ 212 ಮೈನಸ್ 32 ಅಂದರೆ ಎಷ್ಟು ಬರುತ್ತೆ? 180. ಕ್ಲಿಯರ್? ಸೊ 9 1s 9 2s. ಸೊ ಎಷ್ಟು ಬರ್ತದೆ? 100, ರೈಟ್? ಎಸ್, 100 ಬರ್ತಿದೆ. 100 ಡಿಗ್ರಿ ಸೆಲ್ಸಿಯಸ್. ಸೊ 212 ಡಿಗ್ರಿ ಫ್ಯಾರನೀಟ್ ಇಸ್ ಈಕ್ವಲ್ ಟು 100 ಡಿಗ್ರಿ ಸೆಲ್ಸಿಯಸ್ ಅಂತ ಬಂದಿದೆ. ಅರ್ಥ ಆಯ್ತಲ್ವಾ? ಎಸ್.
ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ವಾಟ್ ಈಸ್ 32 ಫ್ಯಾರನ್ಹೀಟ್ ಇನ್ ಡಿಗ್ರಿ ಸೆಲ್ಸಿಯಸ್ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ 32 ಫ್ಯಾರನ್ಹೀಟ್ ಇನ್ ಡಿಗ್ರಿ ಸೆಲ್ಸಿಯಸ್. So again we have to write the formula for the degree Celsius. Degree Celsius is equal to 5 by 9 Fahrenheit minus 32. So 5 by 9 Fahrenheit ಎಷ್ಟು ಕೊಟ್ಟಿದ್ದಾರೆ ಅವರು 32 minus 32. So 32 minus 32 ಆಗಿರುತ್ತೆ, 0 into anything 0 ಆಗಿರುತ್ತೆ. So 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 32 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೂ ಒಂದೇ, 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೂ ಒಂದೇ. ಕ್ಲಿಯರ್? ಎಸ್. ಸೊ ಈ ಒಂದು ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು, ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಟೈಪ್ ಆಫ್ ನ್ಯೂಮರಿಕಲ್ಸ್. ನೋಡಿ, ಬಾಯ್ಲಿಂಗ್ ಪಾಯಿಂಟ್, ಫ್ರೀಸಿಂಗ್ ಪಾಯಿಂಟ್, ಅಬ್ಸಲ್ಯೂಟ್ ಝೀರೋ ಅಂತ ಕರಿತೀವಿ. ಸೊ ಅಬ್ಸಲ್ಯೂಟ್ ಝೀರೋಗೆ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದರೆ ನಿರಪೇಕ್ಷ ತಾಪಮಾನ ಅಂತ ಕರಿತೀವಿ. ನಿರಪೇಕ್ಷ ತಾಪಮಾನ, ನಿರಪೇಕ್ಷ ಶೂನ್ಯ ತಾಪಮಾನ, ನಿರಪೇಕ್ಷ ಶೂನ್ಯ ತಾಪಮಾನ ಅಂತ ಕರಿತೀವಿ. ಸೊ ಬಾಯ್ಲಿಂಗ್ ಪಾಯಿಂಟ್ ನೋಡಿ, ಇನ್ ಟರ್ಮ್ಸ್ ಆಫ್ ಫ್ಯಾರನ್ಹೀಟ್, ಇನ್ ಟರ್ಮ್ಸ್ ಆಫ್ ಡಿಗ್ರಿ ಸೆಲ್ಸಿಯಸ್, ಇನ್ ಟರ್ಮ್ಸ್ ಆಫ್ ಕೆಲ್ವಿನ್. ಸೊ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ? ಇನ್ ಟರ್ಮ್ಸ್ ಆಫ್ ಫ್ಯಾರನ್ಹೀಟ್ ಅಲ್ಲಿ 212 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ವಾಟರ್ನ ಒಂದು ಬಾಯ್ಲಿಂಗ್ ಪಾಯಿಂಟ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 100 ಡಿಗ್ರಿ ಸೆಲ್ಸಿಯಸ್, ಕೆಲ್ವಿನ್ ಅಲ್ಲಿ 373 ಕೆಲ್ವಿನ್ ಅಂತ ಕರಿತೀವಿ. ಸೊ 100 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದಕ್ಕೇನು ಮಾಡಬೇಕು? ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಕೆಲ್ವಿನ್ ಇಸ್ ಈಕ್ವಲ್ ಟು ಸಿ ಪ್ಲಸ್ 273 ಮಾಡಬೇಕು. ಸೊ ಅವಾಗ ಏನಾಗುತ್ತೆ? ಸಿ ಎಷ್ಟಿದೆ? 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, 273 ನಮ್ಗೆ ಎಷ್ಟು ಬರುತ್ತೆ? 373 ಕೆಲ್ವಿನ್ ಬರುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 32 ಡಿಗ್ರಿ ಫ್ಯಾರನ್ಹೀಟ್ ಇದೆ, ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೇನು ಒಂದೇ, 32 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೇನು ಒಂದೇ, 273 ಕೆಲ್ವಿನ್ ಅಂದ್ರೇನು ಒಂದೇ. ಕ್ಲಿಯರ್? ಎಸ್. ನೆಕ್ಸ್ಟ್ ಅಬ್ಸಲ್ಯೂಟ್ ಝೀರೋ ಅಂತ ಕರಿತೀವಿ. ಅಬ್ಸಲ್ಯೂಟ್ ಝೀರೋ ಮೈನಸ್ 459 ಫ್ಯಾರನ್ಹೀಟ್ ಅಂದ್ರೇನು ಒಂದೇ, ಮೈನಸ್ 273 ಡಿಗ್ರಿ ಸೆಲ್ಸಿಯಸ್ ಅಂದ್ರೇನು ಒಂದೇ, 0 ಕೆಲ್ವಿನ್ ಅಂದ್ರೇನು ಒಂದೇ. ಸೊ 0 ಕೆಲ್ವಿನ್ಗೆ ನಾವೇನಂತ ಕರಿತೀವಿ ಅಂದರೆ ಅಬ್ಸಲ್ಯೂಟ್ ಝೀರೋ ಅಂತ ಕರಿತೀವಿ. ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಅಂತ ಕರಿತೀವಿ, ನಿರಪೇಕ್ಷ ತಾಪಮಾನ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಮೆಲ್ಟಿಂಗ್ ಪಾಯಿಂಟ್. ಇಟ್ ಈಸ್ ಯೂಶಲಿ ಡಿಫೈನ್ಡ್ ಆಸ್ ಅ ಪಾಯಿಂಟ್ ಅಟ್ ವಿಚ್ ದ ಮೆಟೀರಿಯಲ್ ಚೇಂಜಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಸೊ ಯಾವುದೋ ಒಂದು ಸಾಲಿಡ್ ಫಾರ್ಮೇಷನ್ ಅಲ್ಲಿ ಇದೆ ನೋಡಿ, ಇಲ್ಲಿ ಐಸ್ ಅನ್ನೋದು ಏನಾಗ್ತದೆ? ಕನ್ವರ್ಟ್ ಆಗ್ತದೆ. ಯಾವ ರೀತಿ ಕನ್ವರ್ಟ್ ಆಗ್ತಿದೆ ಅಂದರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ಆ ಒಂದು ಕನ್ವರ್ಟ್ ಆಗೋ ಒಂದು ಪಾಯಿಂಟ್ ಇರುತ್ತಲ್ಲ, ಆ ಬಿಂದು ಇರುತ್ತಲ್ಲ, ಆ ಬಿಂದುವಿಗೆ ನಾವು ಮೆಲ್ಟಿಂಗ್ ಪಾಯಿಂಟ್ ಅಥವಾ ಕರಗುವ ಬಿಂದು ಅಂತ ಕರಿತೀವಿ. ಕರಗುವ ಬಿಂದುವನ್ನು ಸಾಮಾನ್ಯವಾಗಿ ವಸ್ತುವು ಘನದಿಂದ ದ್ರವಕ್ಕೆ ಬದಲಾಯಿಸುವ ಒಂದು ಬಿಂದು ಎಂದು ವ್ಯಾಖ್ಯಾನಿಸಲಾಗಿದೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ, ಕುದಿಯುವ ಬಿಂದು ಅಂತ ಕರಿತೀವಿ. ಕುದಿಯುವ ಬಿಂದು, ಕುದಿಯುವ ಬಿಂದು ನೋಡಿ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್ is the temperature at which vapor pressure of the liquid becomes equal to the atmospheric pressure of the liquid environment. ಅಂದ್ರೆ ಇದೇನಾಗ್ತದೆ? ಬಾಯ್ಲಿಂಗ್ ಆಗಿ ಏನಾಗ್ತದೆ? ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ. ಕುದಿಯುವ ಬಿಂದು ದ್ರವದ ಆವಿಯ ಒತ್ತಡವು ದ್ರವದ ವಾತಾವರಣದ ಒತ್ತಡಕ್ಕೆ ಸಮನಾಗುವ ತಾಪಮಾನವಾಗಿರುತ್ತೆ. ಸೊ ಈ ಒಂದು ವಾಟರ್ ಬಾಯ್ಲ್ ಆಗಿ ಏನಾಗುತ್ತೆ? ಆ ಒಂದು ವೇಪರ್ಗೆ ಕನ್ವರ್ಟ್ ಆಗುತ್ತಲ್ಲ, ಸೊ ಆ ಒಂದು ಬಾಯ್ಲ್ ಆಗಕ್ಕಿಂತ ಮುಂಚೆ ಆ ಒಂದು ಬಾಯ್ಲ್ ಆಗಕ್ಕೆ ರೆಡಿ ಆಗುತ್ತಲ್ಲ, ಆ ಬಿಂದುವಿಗೆ ನಾವೇನಂತ ಕರಿತೀವಿ? ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಬಾಯ್ಲಿಂಗ್ ಪಾಯಿಂಟ್ ಇಸ್ ದ ಟೆಂಪರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಚೇಂಜಸ್ ಇನ್ ಟು ವೇಪರ್. ಸೊ ವೇಪರ್ಗೆ ಚೇಂಜ್ ಆಗುತ್ತೆ. ಯಾವ ರೀತಿ? ಲಿಕ್ವಿಡ್ ಇರೋದು ಗ್ಯಾಸ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ದಟ್ ವಿ ಆರ್ ಕಾಲ್ಡ್ ಆಸ್ ಬಾಯ್ಲಿಂಗ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಕನ್ವರ್ಷನ್ಸ್ನ ನೋಡ್ತಾ ಹೋಗೋಣ. ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟ್ರಲ್ಲಿ ಎಲ್ಲೋ ನೋಡಿದ್ವಿ ಕನ್ವರ್ಷನ್ಸ್ನ, ಕೆಮಿಸ್ಟ್ರಿಲಿ ಅನ್ಸುತ್ತೆ. ಸೊ ಇಲ್ಲೂ ಒಂದ್ಸರಿ ನೋಡೋಣ. ಸಾಲಿಡ್ ಇಂದ ಏನಾಗ್ತದೆ? ಲಿಕ್ವಿಡ್ಗೆ ಆಗ್ತಿದೆ. ಏನಾಗ್ತಿದೆ? ಮೆಲ್ಟ್ ಆಗ್ತಿದೆ. ಸೊ ನೆಕ್ಸ್ಟ್ ಏನಾಗ್ತಿದೆ? ಈ ಒಂದು ಲಿಕ್ವಿಡ್ ಇಂದ ಏನಾಗ್ತಿದೆ? ಗ್ಯಾಸ್ಗೆ ಕನ್ವರ್ಟ್ ಆಗ್ತಿದೆ. ಎವಾಪರೇಷನ್ ಆರ್ ವೇಪರೈಸೇಷನ್ ಅಂತ ಕರಿತೀವಿ. ಗ್ಯಾಸ್ ಇಂದ ಲಿಕ್ವಿಡ್ಗೆ ಕಂಡೆನ್ಸೇಷನ್, ಸಾಂದ್ರೀಕರಣ. ಅಗೇನ್ ಲಿಕ್ವಿಡ್ ಇಂದ ಸಾಲಿಡ್ಗೆ ಏನಂತ ಕರಿತೀವಿ? ಸಾಲಿಡಿಫಿಕೇಶನ್ ಅಂತ ಕರಿತೀವಿ. ಸೊ ಸಾಲಿಡ್ ಇಂದ ಡೈರೆಕ್ಟಾಗಿ ಗ್ಯಾಸ್ಗೆ ನಾವೇನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ. ಸಾಲಿಡ್ ಇಂದ ಗ್ಯಾಸ್ಗೆ ಸಬ್ಲಿಮೇಷನ್.
ಸೊ ಗ್ಯಾಸ್ ಇಂದ ಸಾಲಿಡ್ಗೆ ಏನಂತ ಕರಿತೀವಿ ನಾವು? ಡೆಪಾಸಿಷನ್ ಅಂತ ಕರಿತೀವಿ. ಏನು? ಡೆಪಾಸಿಷನ್. ಮುಂದೆ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಮೆಲ್ಟಿಂಗ್, ಕರಗ್ತಾ ಇದೆ, ಕರಗುವುದು. ಸೊ ಕರಗ್ತಾ ಇದೆ ಸಾಲಿಡ್ ಇಂದ ಲಿಕ್ವಿಡ್. ವೇಪರೇಷನ್, ಆವಿಯಾಗುವುದು. ಕಂಡೆನ್ಸೇಷನ್, ಸಾಂದ್ರೀಕರಣ, ಗ್ಯಾಸ್ ಇಂದ ಲಿಕ್ವಿಡ್ಗೆ, ಲಿಕ್ವಿಡ್ ಇಂದ ಸಾಲಿಡ್ಗೆ. ಸಾಲಿಡಿಫಿಕೇಶನ್, ಘನೀಕರಣ ಅಂತ ಕರಿತೀವಿ. ಸೊ ಸಾಲಿಡ್ ಇಂದ ಈ ಒಂದು ಡೈರೆಕ್ಟ್ ಆಗಿ ಒಂದು ಗ್ಯಾಸ್ಗೆ ಏನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ. ಗ್ಯಾಸ್ ಇಂದ ಸಾಲಿಡ್ಗೆ ಡೆಪಾಸಿಷನ್ ಅಂತ ಕರಿತೀವಿ, ಕನ್ನಡದಲ್ಲಿ ಶೇಖರಣೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಸ್ಲೈಡ್ ನಾವು ಡೀಟೇಲ್ ಆಗಿ ಕೆಮಿಸ್ಟ್ರಿ ಯಾವುದೋ ಒಂದು ಚಾಪ್ಟರ್ಲಿ, ಫಸ್ಟ್ ಚಾಪ್ಟರ್ಲಿ ಅನ್ಸುತ್ತೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಯಾರು ನೋಡಿಲ್ಲ, ಗೋ ಬ್ಯಾಕ್ ಟು ದಟ್ ಪ್ಲೇ ಲಿಸ್ಟ್ ಅಂಡ್ ಚೆಕ್ ದ ಫಸ್ಟ್ ಚಾಪ್ಟರ್ ಫ್ರಮ್ ದ ಕೆಮಿಸ್ಟ್ರಿ, ದಟ್ ಈಸ್ ಮ್ಯಾಟರ್. ಯು ಕ್ಯಾನ್ ಗೆಟ್ ದ ಲೆಸನ್. ಓಕೆ, ಎಸ್ ನೋಡಿ, ಎಫೆಕ್ಟ್ ಆಫ್ ಹೀಟ್. ಸೊ ಎಫೆಕ್ಟ್ಸ್ ಏನು? ಈ ಒಂದು ಹೀಟ್ ಇಂದ ಏನೇನಾದ್ರೂ ಆಗತ್ತಾ? ಚೇಂಜಸ್ ಆಗತ್ತಾ? ಅಫ್ಕೋರ್ಸ್ ಆಗುತ್ತೆ. ಸೊ ಹಾಗಾದ್ರೆ ಏನೇನು ಚೇಂಜ್ ಆಗುತ್ತೆ? ಉಷ್ಣದಿಂದ ಏನೇನೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ, ಉಷ್ಣ ವ್ಯಾಕೋಚನೆ ಅಂತ ಕರಿತೀವಿ. ಸೊ ರೈಸಿಂಗ್ ಟೆಂಪರೇಚರ್, ತಾಪಮಾನದಲ್ಲಿ ಏರಿಕೆ ಆಗುತ್ತೆ. ಚೇಂಜ್ ಇನ್ ಫಿಸಿಕಲ್ ಸ್ಟೇಟ್, ವಸ್ತುವಿನ ಸ್ಥಿತಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ಸೊ ಇದೆಲ್ಲ ಚೇಂಜಸ್ ಯಾವ್ದ್ರಿಂದ ಆಗುತ್ತೆ? ಉಷ್ಣದಿಂದ ಆಗತ್ತೆ. ಸೊ ಹಾಗಾದ್ರೆ ಫಸ್ಟ್ ಗೆ ಇಲ್ಲಿ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಇದೆಯಲ್ಲ, ಉಷ್ಣ ವ್ಯಾಕೋಚನೆ, ಹಂಗಂದ್ರೆ ಏನು ಅಂತ ನೋಡೋಣ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. ಅಂದ್ರೆ ಘನ ದ್ರವ ಅನಿಲಗಳನ್ನು ಕಾಯಿಸಿದಾಗ ಸಾಮಾನ್ಯವಾಗಿ ವ್ಯಾಕೋಚಿಸುತ್ತವೆ ಮತ್ತು ತಂಪುಗೊಳಿಸಿದಾಗ ಸಂಕೋಚನಗೊಳ್ಳುತ್ತವೆ. ಇದಕ್ಕೆ ನಾವೇನಂತ ಕರಿತೀವಿ? ಉಷ್ಣ ವ್ಯಾಕೋಚನ ಅಂತ ಕರಿತೀವಿ. When a substance is heated, the kinetic energy of the molecule increases, then the substance get expanded. ಸೊ ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಥರ್ಮಲ್ ಎಕ್ಸ್ಪ್ಯಾನ್ಷನ್, ಉಷ್ಣ ವ್ಯಾಕೋಚನದಲ್ಲಿ ಅಗೇನ್ 3 ಟೈಪ್ಸ್ ಬರುತ್ತೆ. ಒನ್ ಈಸ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ, ರೇಖೀಯ ವ್ಯಾಕೋಚನೆ. ಏರಿಯಲ್ ಎಕ್ಸ್ಪ್ಯಾನ್ಷನ್, ವಿಸ್ತೀರ್ಣ ವ್ಯಾಕೋಚನೆ. ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್, ಗಾತ್ರದ ವ್ಯಾಕೋಚನೆ ಅಂತ ಕರಿತೀವಿ. ಒಂದೇ ನೋಡ್ತಾ ಹೋಗೋಣ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಏನಪ್ಪಾ ಅಂದ್ರೆ, ಸೊ ಒಂದು ಲೆಂತ್ ಅಲ್ಲಿ ಇನ್ಕ್ರೀಸ್ ಆಗತ್ತೆ, ಲೆಂತ್ ಉದ್ದದಲ್ಲಿ ಬದಲಾವಣೆ ಆಗತ್ತೆ, ಉದ್ದ. ನೋಡಿ ಇಲ್ಲಿ, ಸೊ ಈಟ್ ಮಾಡೋಕ್ಕಿಂತ ಮುಂಚೆ ಟೆಂಪ್ರೇಚರ್ ಇದು ಲೆಂತ್ ಎಷ್ಟಿತ್ತು? ಇಷ್ಟಿತ್ತು ಬಿಫೋರ್ ಈಟಿಂಗ್. ಆಫ್ಟರ್ ಈಟಿಂಗ್ ಏನಾಗ್ತದೆ ನೋಡಿ, ಇಷ್ಟು ಜಾಸ್ತಿ ಆಗ್ತದೆ, ಇಷ್ಟು ಲೆಂತ್ ಜಾಸ್ತಿ ಆಗ್ತದೆ. ಅದರ ಒಂದು ನಾವೇನಾದ್ರು ಉಷ್ಣವನ್ನು ಕೊಟ್ಟಾಗ ಅದರ ಒಂದು ಲೆಂತ್ ಅನ್ನೋದು ಚೇಂಜ್ ಆದರೆ ಅದನ್ನ ನಾವೇನು ಕರಿತೀವಿ? ರೇಖೀಯ ವ್ಯಾಕೋಚನೆ ಅಂತ ಕರಿತೀವಿ, ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಯಾವುದೋ ಒಂದು ನೀವು ಕುಲ್ಮೆಗೆ ತಗೊಂಡೋಗಿ ಕೊಟ್ಟಾಗ, ಯಾವುದೋ ಒಂದು ನಿಮ್ಮ ಕುಡ್ಗೋಲಾಗಿರ್ಬೋದು ಅಥವಾ ಒಂದು ಐರನ್ ರಿಲೇಟೆಡ್ ಏನಾದರೂ ಒಂದು ಮೆಟಲ್ ರಿಲೇಟೆಡ್ ಒಂದು ಸಬ್ಸ್ಟೆನ್ಸ್ ಕೊಟ್ಟಿದ್ರೆ ಅದ್ರ ಲೆಂತ್ ಅನ್ನೋದು ಚೇಂಜ್ ಆಗುತ್ತೆ ನಾವು ಕುಲ್ಮೆಗೆ ಕೊಟ್ಟಾಗ. ಕ್ಲಿಯರ್? ಸೊ ಯಾಕೆ ಅಂದರೆ ಅದು ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅನ್ನು ಹೊಂದಿರುತ್ತೆ, ಅದಕ್ಕೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಏರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ, ವಿಸ್ತೀರ್ಣದ ವ್ಯಾಕೋಚನೆ ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದು ಏರಿಯಾ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಏರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಒಂದು ವಸ್ತುವಿಗೆ ಉಷ್ಣವನ್ನು ನೀಡಿದಾಗ ಅದರ ಒಂದು ಏರಿಯಾದಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಏರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ, ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್, ಗಾತ್ರದ ವ್ಯಾಕೋಚನೆ ಅಂತ ಕರಿತೀವಿ. ಸೊ ಈ ಚಿತ್ರವನ್ನು ನೀವು ಗಮನಿಸಬಹುದು. ಸೊ ಒಂದು ಸರ್ಕಲ್ ಆಗಿ ಒಂದು ಮೆಟಲ್ ಇದೆ, ಸೊ ಅದರಲ್ಲಿ ಒಂದು ನಾವು ಐರನ್ ಬಾಲ್ನ ಹಾಕ್ತಿದ್ದೀವಿ. ಸೊ ಬಿಫೋರ್ ಅದು ಹಾಕ್ಲಿಕ್ಕೆ ಆಗೋದಿಲ್ಲ, ಬಟ್ ಅದೇ ಒಂದು ಅದನ್ನ ಹೀಟ್ ಮಾಡಿಬಿಟ್ಟು ಹಾಕಿದ್ರೆ ಅದು ಆರಾಮಾಗಿ ಒಳಗೆ ಹೋಗುತ್ತೆ. ಬಿಕಾಸ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಅದು ಗಾತ್ರದ ಒಂದು ವ್ಯಾಕೋಚನೆ ಆಗುತ್ತೆ, ಅದಕ್ಕೆ ಅದು ಆರಾಮಾಗಿ ಒಳಗೆ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಷ್ಟು ಡಿಸ್ಕಸ್ ಮಾಡಿದ್ದು ಇಂಪಾರ್ಟೆಂಟ್, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಈಗ ಒಂದು ಡಿಸ್ಕಸ್ ಮಾಡ್ತೀವಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನಂತ ನೋಡ್ತಾ ಹೋಗೋಣ, ಅಪ್ಲೈಡ್ ಆಗಿ ಕಲಿತಾ ಹೋಗೋಣ. ಸೊ ನೋಡಿ ಇಲ್ಲಿ, an ordinary glass bottle cracks when boiled water is poured into it, but borosilicate glass bottle does not. ಅಂದ್ರೆ ಕುದಿಯುವ ನೀರನ್ನು ಸುರಿಸುವಾಗ ಸಾಮಾನ್ಯ ಗಾಜಿನ ಬಾಟಲಿನ ಸುರಿಸಿದ್ರೆ ಸಾಮಾನ್ಯ ಗಾಜಿನ ಬಾಟಲಿನ ಮೇಲೆ ಬಿಸಿ ನೀರು ಸಿರಿದಾಗ ಏನ್ ಬಿಡುತ್ತೆ? ಬಿರುಕು ಬಿಡುತ್ತೆ. ಅದೇ ರೀತಿ ಬೋರೋಸಿಲಿಕೇಟ್ ಗಾಜಿನ ಮೇಲೆ ಬಿಟ್ಟ ನೀರು ಸುರಿದಾಗ ಬಿಸಿ ನೀರು ಅದು ಸೀಳುವುದಿಲ್ಲ. ಯಾಕೆ ಅಂತ ಕ್ವಶನ್ ಕೇಳಿದ. ನೋಡಿ ಇಲ್ಲಿ, ನಾರ್ಮಲ್ ಗ್ಲಾಸ್ ಇಸ್ ಅನ್ ಇನ್ಸುಲೇಟರ್ ವಿಚ್ ಮೀನ್ಸ್ ಇಟ್ ಪೂರ್ ಕಂಡಕ್ಟರ್ ಆಫ್ ಹೀಟ್.
ಒಂದು ಸಾಮಾನ್ಯ ಗ್ಲಾಸ್ ಏನಾಗಿರುತ್ತೆ ಅದು ಇನ್ಸುಲೇಟರ್ ಆಗಿರುತ್ತೆ, ಆವಾಹಕ ಆಗಿರುತ್ತೆ. ನೋಡಿ ಈ ತರ ಒಂದು ಸೀಲ್ ಇದೆ ಅಲ್ಲ ಗ್ಲಾಸು. ಸೊ ಇದು ಏನಾಗಿರುತ್ತೆ, ಉಷ್ಣ ಅವಾಹಕ ಆಗಿರುತ್ತೆ. ಉಷ್ಣ ವಾಹಕ ಆಗಿರೋದಿಲ್ಲ, ಉಷ್ಣ ಅವಾಹಕ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಬೋರೋಸಿಲಿಕೇಟ್ ಗ್ಲಾಸಸ್ ಯಾವ ವೆರಿ ಲೋ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್. ಥರ್ಮಲ್ ಎಕ್ಸ್ಪಾನ್ಷನ್ ಅನ್ನೋದೇ ಆಗೋದಿಲ್ಲ ಇದು. ಸೊ ಆದ್ರಿಂದ ನೀರು ಬಿದ್ದಿದ ತಕ್ಷಣ ಏನಾಗುತ್ತೆ, ಅದು ಸೀಲಕ್ಕೆ ರೆಡಿ ಆಗ್ಬಿಡುತ್ತೆ. ಕ್ಲಿಯರ್? ನೋಡಿ ಇಲ್ಲಿ whereas borosilicate glass does not crack when hot liquid is poured but normal glass crack. ಯಾಕೆಂದ್ರೆ ಈ ಒಂದು ಬೋರೋಸಿಲಿಕೇಟ್ ಗ್ಲಾಸ್ ಅನ್ನೋದು ಏನಾಗಿರುತ್ತೆ, ಆ ಒಂದು ರೆಸಿಸ್ಟೆನ್ಸ್ ನ ಹೊಂದಿರುತ್ತೆ, ಆ ಒಂದು ಹೀಟ್ ನ ಒಂದು ತಡೆಯೋ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಯಾವುದು? ಈ ಒಂದು ಬೋರೋಸಿಲಿಕೇಟ್ ಗ್ಲಾಸ್. ನಾವು ಈ ತರ ಒಂದು ಗ್ಲಾಸಸ್ ಎಲ್ಲ ನೋಡಿರ್ಬೋದು, ಒಂದು ಲ್ಯಾಬ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ ಯಾವ್ದನ್ನ ಒಂದು ಹೀಟ್ ಮಾಡ್ಲಿಕ್ಕೆ, ವಾಟರ್ ಕಾಯಿಸ್ಲಿಕ್ಕೆ. ಸೊ ಎಲ್ಲಾನು ನಾವು ಈ ತರ ಒಂದು ಗ್ಲಾಸಸ್ ನ ಯೂಸ್ ಮಾಡ್ತೀವಿ, ಲ್ಯಾಬ್ಸ್ ಅಲ್ಲೆಲ್ಲ ನೋಡಿರ್ಬೋದು. ಸೊ ದಟ್ ಗ್ಲಾಸಸ್ ವಿ ಆರ್ ಕಾಲ್ಡ್ ಆಸ್ ಬೋರೋಸಿಲಿಕೇಟ್ ಗ್ಲಾಸ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ಆದ್ರಿಂದ ಉಷ್ಣ ಅವಾಹಕವಾಗಿರೋದ್ರಿಂದ ಇದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ, ಅದಕ್ಕೆ ಇದು ಸೀಲತ್ತೆ. ಬಟ್ ಇದು ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗತ್ತೆ, ಸೊ ಅದಕ್ಕೆ ಇದು ಸೀಳೋದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದು, ದ ಟೆಲಿಫೋನ್ ವೈರ್ಸ್ ವಿಚ್ ಸ್ಯಾಗ್ ಇನ್ ಸಮ್ಮರ್ ಬಿಕಾಸ್ ಇನ್ ವಿಂಟರ್ ಬಿಕಮ್ ಸ್ಟ್ರೈಟ್ ಇನ್ ವಿಂಟರ್. ಅಂದ್ರೆ ಬೇಸಿಗೆಯಲ್ಲಿ ಜೋತು ಬೀಳುವ ದೂರವಾಣಿ ತಂತಿಗಳು ಚಳಿಗಾಲದಲ್ಲಿ ನೇರವಾಗುತ್ತವೆ. ಯಾಕೆ? ನೋಡಿ, ನೀವು ಬೇಸಿಗೆಯಲ್ಲಿ ನೋಡಿರ್ಬೋದು, ಒಂದು ಲೈನ್ಸ್ ಏನಾಗಿರುತ್ತೆ, ಪೋಲ್ಸ್ ಅಲ್ಲಿರೋ ಒಂದು ಲೈನ್ಸ್, ಕರೆಂಟ್ ಪೋಲ್ಸ್ ಅಲ್ಲಿ ಈ ತರ ಒಂದು ಕೆಳಗೆ ಬಂದಿರುತ್ತೆ. ಸೊ ಇಲ್ಲಿ ಒಂದು ಪೋಲ್ ಇದ್ರೆ ಈ ತರ ಒಂದು ನೇತಾಡ್ತಾ ಇರುತ್ತೆ, ಈ ತರ ಒಂದು ನೇತಾಡ್ತಾ ಇರುತ್ತೆ ತುಂಬಾ ಕೆಳಗೆ. ಸೊ ಯಾಕೆ ಆ ತರ ಆಗತ್ತೆ ಅಪ್ಪ ಅಂದ್ರೆ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಆ ಒಂದು ಅಲ್ಯೂಮಿನಿಯಂ ನಾವು ಏನ್ ಯೂಸ್ ಮಾಡ್ತೀವಿ ಅದೊಂದು ಮೆಟಲ್ ಆಗಿರುತ್ತೆ. ಓಕೆನಾ? ಸೊ ಅದೇನಾಗುತ್ತೆ, ಟೆಂಪರೇಚರ್ ಒಂದಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ನೋಡಿ ಇಲ್ಲಿ, ಇನ್ ಸಮ್ ದ ಸರೌಂಡಿಂಗ್ ಟೆಂಪರೇಚರ್ ಈಸ್ ವೆರಿ ಹೈ. ಸರೌಂಡಿಂಗ್ ಟೆಂಪರೇಚರ್ ಅಂದ್ರೆ ವಾತಾವರಣದ ಒಂದು ತಾಪಮಾನ ಹೆಚ್ಚಾಗಿರುತ್ತೆ. ಡ್ಯೂ ಟು ದಿಸ್ ಹೈ ಟೆಂಪರೇಚರ್ ದ ಮೆಟಾಲಿಕ್ ಟೆಲಿಫೋನ್ ವೈರ್ಸ್ ಆರ್ ಹೀಟೆಡ್ ಅಪ್ ಅಂಡ್ thus expands in length. Due to this they sag down. In winter the surrounding temperature is very low. Due to this low temperature and metallic telephone wires are cooled down, thus contracts the length due to the winter. ಸೊ ಒಂದು ಚಳಿಗಾಲದಲ್ಲಿ ಅದು ನಾರ್ಮಲ್ ಒಂದು ರೇಂಜ್ಗೆ ನಾರ್ಮಲ್ಗೆ ಬರುತ್ತಿರುತ್ತೆ. ಸೊ ಬೇಸಿಗೆಯಲ್ಲಿ ಆದ್ರೆ ಅದು ತುಂಬಾ ಕೆಳಗೆ ಬಂದಿರುತ್ತೆ. ಬಿಕಾಸ್ ಯಾಕೆಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಯಾವಾಗ ಟೆಂಪರೇಚರ್ ಜಾಸ್ತಿ ಇರುತ್ತೋ ಅವಾಗ ಒಂದು ಎಕ್ಸ್ಪ್ಯಾನ್ಷನ್ ಅನ್ನೋದು ಜಾಸ್ತಿ ಇರುತ್ತೆ, ವ್ಯಾಕೋಚನೆ ಅನ್ನೋದು ಜಾಸ್ತಿ ಆಗುತ್ತೆ. ಎಂತ ವ್ಯಾಕೋಚನೆ ಆಗುತ್ತೆ ಅಂದ್ರೆ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ರೇಖೀಯ ವ್ಯಾಕೋಚನೆ ಆಗಿರುತ್ತೆ, ನೆನ್ಪಿಡಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಸೊ ಇಷ್ಟೊತ್ತು ನಾವು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್ ನೋಡಿದ್ವಿ. ನಾವು ಕಮಿಂಗ್ ಟು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಲಿಕ್ವಿಡ್ಸ್ ಅಂತ ಕರಿತೀವಿ. ಸೊ ದ್ರವಗಳ ವ್ಯಾಕೋಚನೆ ಅಂತ ಕರಿತೀವಿ. ಸೊ ನೋಡಿ, ನಾವು ಒಂದು ದ್ರವಗಳನ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದರ ಒಂದು ಇದರಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಯಾವುದೇ ಒಂದು ಟೆಂಪರೇಚರ್ನ ಕೊಡ್ತಾ ಇಲ್ಲ, ಸೊ ಏನು ಆಗ್ತಿಲ್ಲ, ವಾಟರ್ ಲೆವೆಲ್ ಅಷ್ಟೇ ಇದೆ. ಬಟ್ ಇಲ್ಲಿ ಸ್ವಲ್ಪ ಮಟ್ಟಿಗೆ ಟೆಂಪರೇಚರ್ನ ಕೊಡ್ತಿದ್ದೀವಿ, ಆ ಒಂದು ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನೂ ಜಾಸ್ತಿ ಹೀಟ್ ಕೊಡ್ತಾ ಇದೀವಿ, ಏನಾಗ್ತಿದೆ, ಆ ಒಂದು ವಾಟರ್ ಅನ್ನೋದು ಆಚೆ ಬರ್ತದೆ. ಏನಾಗ್ತಿದೆ ಅಂದ್ರೆ ಒಂದು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದಕ್ಕೊಂದು ಜಾಸ್ತಿ ಆಗ್ಬಿಟ್ಟು ಇಲ್ಲಿ ವಾಟರ್ ಅಲ್ಲಿ ಕೊಲಿಜನ್ಸ್ ಜಾಸ್ತಿ ಆಗಿರುತ್ತೆ. ಕೊಲಿಜನ್ಸ್ ಜಾಸ್ತಿ ಆಗ್ಬಿಟ್ಟು ಅದು ಮೇಲೆ ಬರ್ತಾ ಇರುತ್ತೆ. ಎಕ್ಸ್ಪ್ಯಾನ್ಷನ್ ಅನ್ನೋದು ವೈಬ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಪಾರ್ಟಿಕಲ್ಸ್ ಇಲ್ಲಿ, ಅದಕ್ಕೆ ಅದು ಆಚೆ ಬರುತ್ತೆ, ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ಆಚೆ ಬರ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸಸ್, ಅನಿಲಗಳಿಗೆ ಯಾವ ರೀತಿ ಒಂದು ವ್ಯಾಕೋಚನೆ ಆಗ್ತಾ ಹೋಗ್ತಾ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಗ್ಯಾಸಸ್ ಆರ್ ಹ್ಯಾವಿಂಗ್ ಲಾರ್ಜ್ ಇಂಟರ್ಮಾಲಿಕ್ಯುಲರ್ ಸ್ಪೇಸ್, ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ, ಫೋರ್ಸ್ ಆಫ್ ಅಟ್ರಾಕ್ಷನ್. ಇದೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಅವಾಗ ಏನಾಗತ್ತೆ, ಹೀಟ್ ಮಾಡಿದಾಗ ಏನಾಗುತ್ತೆ, ಅವು ಲೈಟ್ ವೆಯ್ಟ್ ಆಗುತ್ತೆ, ತುಂಬಾ ಬೇಗ ಕೊಲೈಡ್ ಆಗೋದು ಕಮ್ಮಿ. ಯಾವಾಗ ಕೊಲೈಡ್ ಆಗೋದು ಕಮ್ಮಿ ಅಂದ್ರೆ ವೆಯ್ಟ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಮೇಲೆ ತುಂಬಾ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ಮೇಲೆ ಹೋಗ್ತಾ ಇರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಅನಿಲಗಳು ದೊಡ್ಡ ಅಂತರಕಣ ಸ್ಥಳವನ್ನು ಮತ್ತೆ ದುರ್ಬಲ ಅಂತರಕಣ ಆಕರ್ಷಣೆಯನ್ನು ಹೊಂದಿವೆ. ಅನಿಲವನ್ನು ಬಿಸಿ ಮಾಡಿದಾಗ ಅದರ ಅಣುಗಳು ವೇಗವಾಗಿ ಚಲಿಸಲು ಪ್ರಾರಂಭಿಸುತ್ತವೆ ಮತ್ತು ಪರಸ್ಪರ ಡಿಕ್ಕಿ ಹೊಡೆಯುತ್ತವೆ. ಸೊ ಅವಾಗ ಮೇಲಕ್ಕೆ ಹೋಗುತ್ತೆ, ತುಂಬಾ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಎಲ್ಲೆಲ್ಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ಸ್ ಈ ತರ ಇರುತ್ತೆ, ಇಲ್ಲಿ ಗ್ಯಾಪ್ಸ್ ಬಿಟ್ಟಿರ್ತಾರೆ ರೈಲ್ವೆ ಟ್ರ್ಯಾಕ್ಸ್ಗೆ. ಯಾಕೆ ಒಂದು ಗ್ಯಾಪ್ಸ್ ಬಿಟ್ಟಿರ್ತಾರೆ ಅಂದ್ರೆ, ಒಂದು ಟ್ರೈನ್ ಒಂದು ಟ್ರ್ಯಾಕ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಬೇಸಿಗೆ ಕಾಲದಲ್ಲಿ. ಸೊ ಎಕ್ಸ್ಪ್ಯಾಂಡ್
ಆದಾಗ ಗ್ಯಾಪ್ ಬಿಟ್ಟಿಲ್ಲ ಅಂದರೆ ಒಂದ್ರ ಮೇಲೆ ಒಂದು ಈ ಥರ ಬಂದ್ಬಿಡುತ್ತೆ. ಆವಾಗ ಒಂದು ಟ್ರ್ಯಾಕ್ ಅನ್ನೋದು ಹಾಳಾಗುತ್ತೆ. ಸೊ ರೈಲು ಹೋಗ್ಲಿಕ್ಕೆ ಅಷ್ಟೊಂದು ಅನುಕೂಲವಾಗಿರೋದಿಲ್ಲ. ಸೊ ಅದೇ ಈ ಥರ ಗ್ಯಾಪ್ ಬಿಟ್ಟರೆ ಏನಾಗುತ್ತೆ, ಈ ಥರ ಎಕ್ಸ್ಪ್ಯಾಂಡ್ ಆಗಿ ಇದು ಈ ಥರ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ಎರಡು ಒಂದು ಸೇರ್ಕೋತವೆ. ಕ್ಲಿಯರ್? ಸೊ ಅದಕ್ಕೆ ಈ ಒಂದು ಗ್ಯಾಪ್ಸ್ ಅನ್ನೋದು ಬಿಟ್ಟಿರ್ತಾರೆ ರೈಲ್ವೆ ಟ್ರ್ಯಾಕ್ಸ್ ಅಲ್ಲಿ, ನೀವು ಗಮನಿಸಿರ್ಬೋದು. ಸೊ ನೆಕ್ಸ್ಟ್ ನಾವು ಊರುಗಳಲ್ಲೆಲ್ಲ ನೋಡಿರ್ಬೋದು, ಸಿಮೆಂಟ್ ರೋಡ್ ಈ ಥರ ಇದ್ರೆ ಅಲ್ಲಲ್ಲಿ ಒಂಥರ ಒಂದು ಗೆರೆಗಳು ಎಳ್ದಿರ್ತಾರೆ. ಯಾಕೆ ಎಳ್ದಿರ್ತಾರೆ ಅಂದರೆ ಬಿಕಾಸ್ ಆಫ್ ಆ ಸಿಮೆಂಟ್ ರೋಡ್ ಏನಾಗುತ್ತೆ ತಾಪಮಾನದೊಂದಿಗೆ ಹಿಗ್ಗುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದ್ರ ಮೇಲೆ ಒಂದು ಬಂದ್ಬಿಟ್ರೆ ಅದೊಂದು ಚೆನ್ನಾಗಿರಲ್ಲ ರೋಡು, ಅದಕ್ಕೆ ಒಂದು ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಜಾಗವನ್ನ ಬಿಟ್ಟಿರ್ತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ನೀವು ಬ್ರಿಡ್ಜ್, ಯಾವುದೇ ಒಂದು ಬ್ರಿಡ್ಜ್ ಅನ್ನ ಕಟ್ಟುವಾಗ ನೋಡಿರ್ಬೋದು, ಅಥವಾ ಬ್ರಿಡ್ಜ್ ಮೇಲೆ ಹೋಗಿ ನೋಡಿರ್ಬೋದು, ಹಿಂಗೆ ಕಟ್ಟಿದ್ರೆ ಐರನ್ ರಾಡ್ ಇದ್ರೆ ಅಲ್ಲಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಸೊ ಯಾಕೆ ಜಾಗ ಇರುತ್ತೆ ಅಂದರೆ ಬಿಕಾಸ್ ಆಫ್ ಟು ಮೇಂಟೈನ್ ದಸ್ ಶೇಪ್. ಅಂದರೆ ಸೊ ಎಕ್ಸ್ಪ್ಯಾಂಡ್ ಆಗುತ್ತೆ, ಆ ಮೆಟಲ್ನ ಯೂಸ್ ಮಾಡಿರ್ತಾರೆ ಯಾವುದಕ್ಕೆ, ಬ್ರಿಡ್ಜ್ಗೆ. ಸೊ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಆ ಒಂದು ಮೆಟಲ್ಲು ಒಂದು ಲೇಯರ್ ಮತ್ತೆ ಇನ್ನೊಂದು ಲೇಯರ್ ಮೇಲೆ ಹೋಗಿ ಕೂರುತ್ತೆ. ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಗ್ಯಾಪ್ ಅನ್ನೋದು ಬಿಟ್ಟಿರ್ತಾರೆ. ಕ್ಲಿಯರ್? ಎಸ್, ನೋಡಿ ಇಲ್ಲಿ ಒಂದು ರೇಡಿಯೇಟರ್ ಇದೆ. ವೆಹಿಕಲ್ ರೇಡಿಯೇಟರ್ ಅಲ್ಲಿ ಏನಾಗುತ್ತೆ, ಹೊಗೆ ಬರ್ತಿದೆ, ಅದು ಕೂಡ ಒಂದು ಎಕ್ಸ್ಪ್ಯಾನ್ಷನ್ಗೆ ಕಾರಣ ಇರುತ್ತೆ. ಮುಂದೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಇದನ್ನು ಕರೆಂಟ್ ವೈರ್ಸ್ನ ನಾವು ನೋಡಿದ್ವಿ ಈಗ ತಾನೆ. ಸೊ ನೆಕ್ಸ್ಟ್ ಗ್ಲಾಸ್ದು ನೋಡಿದ್ವಿ. ನೆಕ್ಸ್ಟ್ ಈ ಥರ ಒಂದು ಯಾವುದೇ ಒಂದು ಇಂಡಸ್ಟ್ರಿಯಲಲ್ಲಿ ಪೈಪ್ಸ್ ಎಲ್ಲ ಈ ಥರ ಒಂದು ಡಿಸೈನ್ ಆಗಿರುತ್ತೆ, ತುಂಬ ಲೆಂತ್ ಆಗಿರುತ್ತೆ, ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇರೋದಿಲ್ಲ, ಈ ಥರ ಒಂದು ಡಿಸೈನ್ ಆಗಿರುತ್ತೆ. ಯಾಕೆ ಅಂದರೆ ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ಒಂದು ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ನೀರು ಒಳಗೆ ಕ್ಯಾರಿ ಆಗೋ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಬಟ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ಹಿಂಗೆ ಡೈರೆಕ್ಟಾಗಿ ಹೋಗೋ ಒಂದು ನೀರು ಹಿಂಗೋಗಿ ಹಿಂಗೆ ಬರ್ತದೆ, ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅವಾಗ ಒಂದು ಮೆಟಲ್ ವಾಟರ್ ಪೈಪ್ಸ್ ಏನಿರುತ್ತೆ, ಮೆಟಲ್ ವಾಟರ್ ಪೈಪ್ಸ್, ಅದು ಬರ್ಸ್ಟ್ ಆಗೋದು ಅಥವಾ ಬ್ಲಾಸ್ಟ್ ಆಗೋದು ಕಮ್ಮಿ ಇರುತ್ತೆ, ಪ್ರೆಷರ್ ಕಮ್ಮಿ ಇರುತ್ತೆ ಅದಕ್ಕೆ. ಕ್ಲಿಯರ್? ಎಸ್, ನೋಡಿ ಇಲ್ಲಿ. ಸೊ ಲೋಹದ ಕೊಳವೆಗಳು ಸುರುಳಿಸುವಿಕೆ, ಆ ಒಂದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಒಂದು ಎವ್ರಿಡೇ ಲೈಫ್ನಲ್ಲಿ ಎಲ್ಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಮೆಟಲ್ ಹಾಟ್ ವಾಟರ್ ಹೀಟಿಂಗ್ ಪೈಪ್ಸ್ ಶುಡ್ ನಾಟ್ ಬಿ ಲಾಂಗ್ ಸ್ಟ್ರೈಟ್ ಲೈನ್ಸ್, ಇದರ ಕರ್ವ್ಡ್ ಲೈನ್ಸ್ ಆಗಿ ಇರುತ್ತೆ, ನೋಡಿದ್ವಿ. ಸೊ ಗಾಜು ಸೀಳುತ್ತೆ ಬಿಕಾಸ್ ಆಫ್ ಎಕ್ಸ್ಪ್ಯಾನ್ಷನ್. ಕಾಂಕ್ರೀಟ್ ರಸ್ತೆಗಳಲ್ಲಿ ಅಲ್ಲೆಲ್ಲಿ ಜಾಗ ಬಿಟ್ಟಿರೋದು, ದಟ್ ಈಸ್ ಬಿಕಾಸ್ ಆಫ್ ಎಕ್ಸ್ಪ್ಯಾನ್ಷನ್. ಬಾಟಲಿನ ಬಿಗಿಯಾದ ಮುಚ್ಚಳವನ್ನು ಸಡಿಲಗೊಳಿಸೋದು, ನೀವು ಏನೇ ಒಂದು ಟಿಫನ್ ಬಾಕ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಬಿಸಿಯಲ್ಲಿ ಆಗ್ಬಿಟ್ಟು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕಚ್ಕೊಂಡ್ಬಿಡುತ್ತೆ. ಮತ್ತೆ ನಾವು ಮಧ್ಯಾಹ್ನ ಅದನ್ನ ತೆಗಿಬೇಕಂದ್ರೆ ತುಂಬ ಸರ್ಕಸ್ಸೆ ಮಾಡಬೇಕು. ಸೊ ಅದೇ ನಾವು ಅದನ್ನ ಸ್ವಲ್ಪ ಹೀಟ್ ಮಾಡಿದಾಗ ಅದು ಮುಚ್ಚಳ ಬೇಗ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಇದು ರೀಸನ್ ಆಗಿರುತ್ತೆ, ಎಕ್ಸ್ಪ್ಯಾನ್ಷನ್. ನೆಕ್ಸ್ಟ್ ರೈಲು ಹಳಿಗಳ ಮಧ್ಯೆ ಜಾಗ ಬಿಟ್ಟಿರೋದು, ವಿದ್ಯುತ್ ತಂತಿಗಳು ಬೇಸಿಗೆಯಲ್ಲಿ ಜೋತು ಬೀಳುವುದು. ನೆಕ್ಸ್ಟ್ ಬಿಸಿಯಾದ ಥರ್ಮೋಮೀಟರ್ನಲ್ಲಿ ಮರ್ಕ್ಯುರಿ ಮಟ್ಟ ಹೇರುವುದು. ಆ ಥರ್ಮೋಮೀಟರ್ ಅಲ್ಲಿ ಕೂಡ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಆ ಒಂದು ಮರ್ಕ್ಯೂರಿ ಅನ್ನೋದು ಟೆಂಪ್ರೇಚರ್ ಒಂದಿಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಂಜಿನ್ ಬಿಸಿ ಆದಾಗ ವಾಹನಗಳ ರೇಡಿಯೇಟರ್ ನಲ್ಲಿ ನೀರು ಆವಿಯಾಗುವುದು. ಸೊ ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಥರ್ಮಲ್ ಎಕ್ಸ್ಪ್ಯಾನ್ಷನ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಡಿಸ್ಅಡ್ವಾಂಟೇಜಸ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ನೋಡ್ತಾ ಹೋಗೋಣ. ಈ ಉಷ್ಣ ವ್ಯಾಕೋಚನದ ಏನಾದರೂ ಡಿಸ್ಅಡ್ವಾಂಟೇಜಸ್ ಇದೆಯಾ, ಅನಾನುಕೂಲಗಳು ಏನಾದರೂ ಇದೆಯಾ? ಎಸ್, ಆಫ್ ಕೋರ್ಸ್ ಇದೆ. ಸೊ ಈ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇಂದ ಯಾವುದೇ ಒಂದು ಆಬ್ಜೆಕ್ಟ್ನ ವಸ್ತುವಿನ ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೈಮೆನ್ಷನ್ ಅನ್ನೋದು ಚೇಂಜ್ ಆಗ್ತಾ, ಆಯಾಮ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ರ್ಯಾಕಿಂಗ್ ಆಫ್ ಗ್ಲಾಸ್, ಸೊ ಗ್ಲಾಸ್ಗಳು ಕ್ರ್ಯಾಕ್ ಮಾಡುತ್ತೆ ಅಂದರೆ ಸೀಳತ್ತೆ. ಬರ್ಸ್ಟಿಂಗ್ ಆಫ್ ಮೆಟಲ್ ಪೈಪ್ಸ್ ಕ್ಯಾರಿಂಗ್ ಹಾಟ್ ವಾಟರ್ನ ತಗೊಂಡು ಹೋಗ್ತಾ ಇರೋ ಪೈಪ್ಸ್ ಇಂಡಸ್ಟ್ರಿಗಳಲ್ಲಿ ಬರ್ಸ್ಟ್ ಆಗುತ್ತೆ ಬಿಕಾಸ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಟೈಮ್ ಚೇಂಜಸ್ ಇನ್ ಪೆಂಡುಲಮ್ ಕ್ಲಾಕ್. ಸೊ ಪೆಂಡುಲಮ್ ಕ್ಲಾಕ್ನ ನೀವು ನೋಡಿರ್ಬೋದು. ಸೊ ಈ ಪೆಂಡುಲಮ್ ಕ್ಲಾಕ್ ಇಲ್ಲಿ ಅಲಾಯ್ನ ಬಳಸಿರ್ತಾರೆ. ಸೊ ಈ ಅಲಾಯ್ನ ಲೆಂತ್ ಅನ್ನೋದು ಚೇಂಜ್ ಆಗ್ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ಬಿಕಾಸ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ನಾವು ಕರೆಕ್ಟ್ ಆಗಿರೋದನ್ನ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ಟೈಮ್ ಚೇಂಜ್ ಆಗಿಬಿಡುತ್ತೆ, ಇದು ಲೆಂತ್ ಅನ್ನೋದು ಚೇಂಜ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ರೈಲ್ವೆ ಟ್ರ್ಯಾಕ್ಸ್ ಅಲ್ಲಿ ನಾವು ಗ್ಯಾಪ್ ಬಿಟ್ಟಿಲ್ಲ ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ಈ ತರ ಟ್ರ್ಯಾಕ್ ಇರ್ರೆಗ್ಯುಲರ್ ಶೇಪ್ ಆಗ್ಬಿಡುತ್ತೆ. ಸೊ ಇದರಿಂದ ತುಂಬಾ ಡೇಂಜರಸ್ ಆಗಿರುತ್ತೆ, ನಮಗೆ ತುಂಬಾ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಥರ್ಮಲ್ ಕೆಪಾಸಿಟಿ, ಉಷ್ಣ ಸಾಮರ್ಥ್ಯ ಅಂತ ಕರಿತೀವಿ. ಏನು? ಥರ್ಮಲ್ ಕೆಪಾಸಿಟಿ ಆರ್ ಉಷ್ಣ ಸಾಮರ್ಥ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನಪ್ಪ ಈ ಥರ್ಮಲ್ ಕೆಪಾಸಿಟಿ ಆರ್ ಉಷ್ಣ ಸಾಮರ್ಥ್ಯ ಅಂದ್ರೆ ಏನು? ನೋಡಿ, ಇದೆಲ್ಲ ಸ್ವಲ್ಪ ಡೆಪ್ತ್ ಹೋದ್ರೆ ಕೇಳ್ಬೋದು, ಬಟ್ ನಾರ್ಮಲ್ ಆಗಿ ಇದೆಲ್ಲ ಕೇಳಿಲ್ಲ, ಬಟ್ ವಿ ಶುಡ್ ನೋ ಆಲ್ ದಿಸ್.
ಸೊ ಉಷ್ಣ ಸಾಮರ್ಥ್ಯದಿಂದ ಏನೇನಾಗುತ್ತೆ, ಏನೇನು ಅನುಕೂಲಗಳಿದೆ, ಎಲ್ಲೆಲ್ಲಿ ಇನ್ನ ನೋಡ್ಬೋದು, ಅದನ್ನ ನಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಒಂದು ವಸ್ತುವಿನ ನಿರ್ದಿಷ್ಟ ತಾಪಮಾನವನ್ನು 1 ಕೆಲ್ವಿನ್ ನಷ್ಟು ಹೆಚ್ಚಿಸಲು ಬೇಕಾದ ಪ್ರಮಾಣ ಅಂತ ಕರಿತೀವಿ. ಆರ್ ಸೊ ಅಮೌಂಟ್ ಆಫ್ ಹೀಟ್ ನೀಡೆಡ್ ಟು ರೈಸ್ ಆಬ್ಜೆಕ್ಟ್ಸ್ ಟೆಂಪರೇಚರ್ 1 ಡಿಗ್ರಿ ಸೆಲ್ಸಿಯಸ್, ಅದಕ್ಕೆ ನಾವೇನಂತ ಕರಿತೀವಿ, ಉಷ್ಣ ಸಾಮರ್ಥ್ಯ ಅಥವಾ ಥರ್ಮಲ್ ಕೆಪಾಸಿಟಿ ಅಂತ ಕರಿತೀವಿ. ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಥರ್ಮಲ್ ಕೆಪಾಸಿಟಿ? ದಟ್ ಈಸ್ ಜೌಲ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಜೌಲ್ ಪರ್ ಸೆಕೆಂಡ್. ನೋಡಿ, ಇಲ್ಲಿ ಒಂದು ನೆಕ್ಸ್ಟ್ ಬಂದು ವಿಶಿಷ್ಟೋಷ್ಣ ಅಥವಾ ನಿರ್ದಿಷ್ಟ ಶಾಖ ಅಂತ ಕರಿತೀವಿ. ಸೊ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಪೆಸಿಫಿಕ್ ಹೀಟ್. ಏನಪ್ಪ ಈ ಒಂದು ಸ್ಪೆಸಿಫಿಕ್ ಹೀಟ್ ಅಂದ್ರೆ ಏನು? 1 kg ರಾಶಿಯುಳ್ಳ ಒಂದು ವಸ್ತುವಿನ ತಾಪಮಾನವನ್ನು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣಕ್ಕೆ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ನಿರ್ದಿಷ್ಟ ಶಾಖ ಅಥವಾ ವಿಶಿಷ್ಟೋಷ್ಣ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಯೂಮಿನಿಯಂ, ಕಾಪರ್, ಐರನ್, ಲೆಡ್, ಎಥನಾಲ್, ವಾಟರ್, ಹೈಡ್ರೋಜನ್. ಸೊ ಇದನ್ನ ನಾರ್ಮಲ್ ಆಗಿ ನಾವು ನೋಡ್ಬೋದು. ಸ್ಪೆಸಿಫಿಕ್ ಹೀಟ್ ಯಾವ್ದಕ್ಕೆ ಜಾಸ್ತಿ ಇದೆ ಅಂದ್ರೆ ವಾಟರ್ಗೆ ಜಾಸ್ತಿ ಇದೆ, ಹೈಡ್ರೋಜನ್ಗೆ ಜಾಸ್ತಿ ಇದೆ, ಎಥನಾಲ್ಗೆ ಜಾಸ್ತಿ ಇದೆ. ಕ್ಲಿಯರ್? ಸೊ ಏನಪ್ಪ ಈ ಒಂದು ಸ್ಪೆಸಿಫಿಕ್ ಹೀಟ್ ಅಂದ್ರೆ, ಸೊ ವಾಟರ್ ಇರುತ್ತೆ. ವಾಟರ್ ನಾವು ಕಾಯಿಸಿದ ತಕ್ಷಣ ಅದು ಫುಲ್ ಕುದಿಯೋದಿಲ್ಲ. ಸೊ ಅದು ಕಾಯಲಿಕ್ಕೂ ಟೈಮ್ ತಗೊಳುತ್ತೆ. ಅರ್ಥ ಆಯ್ತಾ? ಸೊ ಆ ವಾಟರ್ ಹೀಟ್ ಆಗ್ಲಿಕ್ಕೂ ಟೈಮ್ ತಗೊಳುತ್ತೆ, ಮತ್ತೆ ಕೂಲ್ ಆಗ್ಲಿಕ್ಕೂ ಟೈಮ್ ತಗೊಳುತ್ತೆ. ಸೊ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಅನ್ನೋದು ಜಾಸ್ತಿ ಇದೆ. ನಾವು 1 kg ರಾಶಿಯುಳ್ಳ ವಸ್ತುವಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ ನಟ್ಟು ಹೆಚ್ಚಿಸಲು ಅದಕ್ಕೆ ಟೈಮ್ ಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಎಷ್ಟಿದೆಯಪ್ಪ ಅಂದ್ರೆ ನೋಡಿ, ಇಲ್ಲಿ 4200 ಇರುತ್ತೆ. 4200 ಅಂದ್ರೆ ಇದು ಕೂಲ್ ಆಗ್ಲಿಕ್ಕೂ ಟೈಮ್ ತಗೊಳುತ್ತೆ, ಹೀಟ್ ಆಗ್ಲಿಕ್ಕೂ ಟೈಮ್ ತಗೊಳುತ್ತೆ. ಯಾವುದು? ವಾಟರ್. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಒಂದು ಕಾರ್ಸ್ ಅಲ್ಲೆಲ್ಲ ಏನ್ ಬಳಸ್ತಾರೆ, ಇದರಲ್ಲಿ ವಾಟರ್ನ ಬಳಸ್ತಾರೆ. ಯಾಕೆಂದ್ರೆ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ ಮೋರ್. ಅದಕ್ಕೆ ಒಂದು ರೇಡಿಯೇಟರ್ ಕಡೆ ಯಾವ್ದು ಬಳಸ್ತಾರೆ ಅಂದ್ರೆ ವಾಟರ್ನ ಬಳಸ್ತಾರೆ. ವಾಟರ್ ಬೇಗ ಹೀಟ್ ಆಗ್ಲಿಕ್ಕೂ ಟೈಮ್ ತಗೊಳುತ್ತೆ, ಬೇಗ ಕೂಲ್ ಆಗ್ಲಿಕ್ಕೂ ಟೈಮ್ ತಗೊಳುತ್ತೆ. ನಾವು ಅದನ್ನ ಯಾವಾಗ ವಾಟರ್ ಖಾಲಿ ಆಗುತ್ತೋ ಅವಾಗೆಲ್ಲ ನೋಡಿ ಅದನ್ನ ವಾಟರ್ ತುಂಬಿಸ್ಕೋಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ವೈ ಡು ದ ಫಾರ್ಮರ್ಸ್ ಫಿಲ್ ದೇರ್ ಫೀಲ್ಡ್ಸ್ ವಿತ್ ವಾಟರ್ ಆನ್ ಕೋಲ್ಡ್ ವಿಂಟರ್ ನೈಟ್? ಚಳಿಗಾಲದಲ್ಲಿ ರಾತ್ರಿಯಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಏಕೆ ನೀರನ್ನು ತುಂಬಿರುತ್ತಾರೆ ಅಂದ್ರೆ, ಸೊ ಒಂದು ಭತ್ತದ ಗದ್ದೆ ಇರ್ಬೋದು, ಯಾವುದೇ ಒಂದು ನೀರಲ್ಲಿ ಬೆಳೆಯೋ ಒಂದು ಬೆಳೆ ಆಗಿರ್ಬೋದು, ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತಲ್ವಾ. ಸೊ ಯಾಕೆ ಒಂದು ಚಳಿಗಾಲದಲ್ಲಿ ಫುಲ್ ನೀರು ಬಿಟ್ಟಿರ್ತಾರೆ ಆ ಗದ್ದೆಗೆ? ನೈಟ್ ಟೈಮ್ಸ್, ಅದು ಬೇರೆ. ಸೊ ಯಾಕೆ ಅಂದ್ರೆ ನೈಟ್ ಟೈಮು ಟೆಂಪ್ರೇಚರು ಡೌನ್ ಆಗುತ್ತೆ. ಸೊ ಯಾವಾಗ ಟೆಂಪ್ರೇಚರ್ ಡೌನ್ ಆಗುತ್ತೋ ಅವು ಒಂದು ಕೆಪಲರೀಸ್ ಇರುತ್ತಲ್ಲ, ಲೋಮನಾಳ ಅಂತ ಕರಿತೀವಿ. ಕೆಪಲರೀಸ್ ಅನ್ನೋದು ಆ ಒಂದು ಭತ್ತಗೆ ಈ ತರ ಇದ್ರೆ, ಸೊ ಈ ತರ ಒಂದು ಇದ್ರೆ ಬೆಳೆ, ಸೊ ಇದ್ರೆ ಏನಾಗುತ್ತೆ, ಇದು ಕೆಪಲರಿ ಅಂತ ಕರಿತೀವಿ. ಈ ಒಂದು ಕೆಪಲರಿಯಲ್ಲಿ ವಾಟರ್ ಏನಾಗುತ್ತೆ, ಫ್ರೀಸ್ ಆಗ್ಬಿಡತ್ತೆ. ಸೊ ಕೆಪಲರಿಯಲ್ಲಿ ಬ್ಲಾಕ್ ಆಗ್ಬಿಡತ್ತೆ, ಫ್ರೀಸ್ ಆಗ್ಬಿಡತ್ತೆ. ಆ ಒಂದು ಫ್ರೀಸ್ ಆಗೋದು ಅಥವಾ ಘನೀಕರಣ ಆಗ್ಬಿಡತ್ತೆ. ಸೊ ಅದನ್ನ ತಡಿಲಿಕ್ಕೆ ನಾವು ವಾಟರ್ನ ಬಿಡ್ತೀವಿ ನೈಟ್ ಟೈಮ್. ನೋಡಿ ಇಲ್ಲಿ, ಡ್ಯೂ ಟು severe cold when winter freezes, its volume increases, can be burst the capillaries in plants. Water in the field due to the very high specific heat, very important capacity, does not allow water in capillaries to freeze. ಅಂದ್ರೆ ಈ ಒಂದು ಕೆಪಲರೀಸ್ ಅಥವಾ ಲೋಮನಾಳ ಅಂತ ಏನ್ ಕರಿತೀವಿ, ಇದರಲ್ಲಿ ವಾಟರ್ ಇರುತ್ತೆ. ಸೊ ಆ ಒಂದು ಚಳಿಗಾಲದಲ್ಲಿ ಏನಾಗುತ್ತೆ, ಈ ಒಂದು ಕೆಪಲರಿಯಲ್ಲಿರೋ ಒಂದು ವಾಟರ್ ಅನ್ನೋದು ಫ್ರೀಸ್ ಆಗ್ಬಿಡುತ್ತೆ, ಘನೀಕರಣ ಆಗ್ಬಿಡುತ್ತೆ. ಸೊ ಘನೀಕರಣ ಆದಾಗ ಈ ಒಂದು ಕೆಪಲರೀಸ್ ಏನಾಗುತ್ತೆ, ಬರ್ಸ್ಟ್ ಆಗ್ಬಿಡುತ್ತೆ, ಹೊಡೆದೋಗ್ಬಿಡುತ್ತೆ. ಸೊ ಆದ್ರಿಂದ ಆ ಒಂದು ಫ್ರೀಸ್ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ವಾಟರ್ನ ತುಂಬಿಸಿರ್ತಾರೆ ಒಂದು ಇದರಲ್ಲಿ, ಆ ಒಂದು ಬೆಳೆಗೆ ಎಲ್ಲಿ. ಸೊ ಆ ಒಂದು ನೀರ್ ಏನ್ ಮಾಡುತ್ತೆ, ನೀರು ತುಂಬಿಸಿದಾಗ ಏನಾಗುತ್ತೆ, ಇಲ್ಲೆಲ್ಲ ನೀರು ತುಂಬಿಸಿದಾಗ ಏನಾಗುತ್ತೆ, ಇದು ಫ್ರೀಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಅನ್ನೋದು ಜಾಸ್ತಿ, ವಿಶಿಷ್ಟೋಷ್ಣ ಅನ್ನೋದು ಜಾಸ್ತಿ ನೀರ್ದು. ಸೊ ಅದಕ್ಕೆ ಅದು ಫ್ರೀಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಆ ಒಂದು ಕಾಪಾಡುತ್ತೆ ನೀರು, ಆ ಒಂದು ಫ್ರೀಸ್ ಆಗೋದ್ರಿಂದ ಅಥವಾ ಬರ್ಸ್ಟ್ ಆಗೋದ್ರಿಂದ ಕಾಪಾಡುತ್ತೆ ಆ ಒಂದು ಬೆಳೆನ. ಕ್ಲಿಯರ್? ನೋಡಿ ಇಲ್ಲಿ, ನೀರು ಹೆಪ್ಪುಗಟ್ಟಿದಾಗ ತೀವ್ರವಾದ ಶೀತದಿಂದಾಗಿ ಅದರ ಪ್ರಮಾಣವು ಹೆಚ್ಚಾಗುತ್ತೆ. ಸಸ್ಯಗಳಲ್ಲಿನ ಕೆಪಲರಿಗಳನ್ನು ಸಿಡಿಯಬಹುದು ಅಥವಾ ಬರ್ಸ್ಟ್ ಮಾಡಬಹುದು. ಹೆಚ್ಚಿನ ನಿರ್ದಿಷ್ಟ ಶಾಖದ ಸಾಮರ್ಥ್ಯ ಕಾರಣ
ನೀರು ಕ್ಯಾಪಿಲರಿಗಳಲ್ಲಿ ನೀರನ್ನು ಫ್ರೀಸ್ ಮಾಡಲು ಅನುಮತಿಸುವುದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಹೀಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ, ಅಂದ್ರೆ ಶಾಖ ವರ್ಗಾವಣೆ ಅಂತ ಕರಿತೀವಿ. ನೋಡಿ ಏನಪ್ಪ ಈ ಒಂದು ಶಾಖ ವರ್ಗಾವಣೆ, ಇದು ಎಲ್ಲಿ ನೋಡ್ತೀವಿ ನಾವು? ಥರ್ಮೋಡೈನಮಿಕ್ಸ್ ಅಂತ ಒಂದು ಬರುತ್ತೆ, ಸೊ ಅಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ, ಇಟ್ ಈಸ್ ಎ ಬ್ರಾಂಚ್ ಆಫ್ ಥರ್ಮಲ್ ಎಂಜಿನಿಯರಿಂಗ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಹೈ ಟೆಂಪರೇಚರ್ ರಿಸರ್ವಾಯರ್ ಟು ಲೋ ಟೆಂಪರೇಚರ್ ರಿಸರ್ವಾಯರ್ ಅಂತ ಕರಿತೀವಿ. ಸೊ the joule is the SI unit of this heat transfer, while rate of heat transfer measure in joule per second. ಸೊ ಅಂದ್ರೆ ರೇಟ್ ಅಂತ ಬಂದ್ರೆ ಅಲ್ಲಿ ಟೈಮ್ ಬಂದ್ರೆ ಜೌಲ್ ಪರ್ ಸೆಕೆಂಡ್ ಅಂತಾನೆ ಬರುತ್ತೆ. ಹೀಟ್ ಟ್ರಾನ್ಸ್ಫರ್ಗೆ ಏನಪ್ಪ ಒಂದು ಯೂನಿಟ್ ಏನಂದ್ರೆ ಜೌಲ್ ಪರ್ ಸೆಕೆಂಡ್ ಅಂತ ಕರಿತೀವಿ. ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಉಷ್ಣ ವರ್ಗಾವಣೆ ಆಗ್ತದೆ, ಶಾಖ ವರ್ಗಾವಣೆ ಆಗ್ತದೆ, ಅದಕ್ಕೆ ನಾವೇನಂತ ಕರಿತೀವಿ? ಹೀಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಸೊ ಅದು ಜೌಲ್ ಪರ್ ಸೆಕೆಂಡ್ ಆದ್ರೂ ಕರಿಬಹುದು ಅಥವಾ ವ್ಯಾಟ್ ಆದ್ರೂ ಕರಿಬಹುದು. ವ್ಯಾಟ್ ಇಲ್ಲಿದೆ ನೋಡಿ, ವ್ಯಾಟ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವಸ್ತುಗಳಲ್ಲಿ ಉಷ್ಣ ಪ್ರಸಾರ. ಸೊ ಯಾವ ರೀತಿ ಆಗುತ್ತೆ ಅಂತ, ಟ್ರಾನ್ಸ್ಮಿಷನ್ ಆಫ್ ಹೀಟ್. ನೋಡಿ ಮೂರು ಒಂದು ವಿಧದಲ್ಲಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ನೇದು ಯಾವ್ದಪ್ಪ ಅಂದ್ರೆ ಕಂಡಕ್ಷನ್ ಅಂತ ಕರಿತೀವಿ. ಕಂಡಕ್ಷನ್, ಕನ್ವೆಕ್ಷನ್ ಅಂಡ್ ರೇಡಿಯೇಷನ್ ಅಂತ ಕರಿತೀವಿ. ಉಷ್ಣ ವಹನ, ಉಷ್ಣ ಸಂವಹನ, ವಿಕಿರಣ ಅಂತ ಕರಿತೀವಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ನಾವು ಉಷ್ಣ ವಹನ ನೋಡೋಣ, ಅಂದ್ರೆ ಕಂಡಕ್ಷನ್ ನೋಡೋಣ. ಯಾವುದೋ ಒಂದು ನಾವು ಈ ತರ ಒಂದು ಇಟ್ಕೊಳ್ಳೋದಾಗಿರ್ಬೋದು. ಸೊ ಇದೇನಾದ್ರೂ ಒಂದು ಮೆಟಲ್ ಇಂದ ಆಗಿದ್ರೆ ನಾವು ಪಾತ್ರೆನ ಬಿಸಿ ಮಾಡಿದಾಗ ಇದು ಬಿಸಿ ಆಗುತ್ತೆ, ನಾವು ಮುಟ್ಕೊಂಡಾಗಿದ್ದನ್ನ ನಮ್ಗೆ ಬಿಸಿ ಅನ್ನೋದು ಪಡೆಯುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಫೀಲ್ ಆಗ್ತೀವಿ, ಬಿಸಿನ ಫೀಲ್ ಆಗ್ತೀವಿ. ಸೊ ಅದು ಏನಾಗುತ್ತೆ, ಕಂಡಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಒಂದು ಮೆಟಲ್ ನಲ್ಲಿ ಒಂದು ಹೀಟ್ ಅನ್ನೋದು ಇಲ್ಲಿ ಈ ಒಂದು ಎಂಡಿಂದ ಈ ಒಂದು ಎಂಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸಾಲಿಡ್ ಅಂತ ಕರಿತೀವಿ, ಸಾಲಿಡ್ ಅಲ್ಲಿ ಅಥವಾ ಮೆಟಲ್ಸ್ ಅಲ್ಲಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಕಂಡಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕನ್ವೆಕ್ಷನ್ ಅಂತ ಬರ್ತಾ ಇದೆ. ಸೊ ಉಷ್ಣ ಸಂವಹನ ಅಂತ ಕರಿತೀವಿ. ಸೊ ಉಷ್ಣ ಸಂವಹನ ನಾವು ಮೇನ್ ಆಗಿ ಲಿಕ್ವಿಡ್ಸ್ ಅಲ್ಲಿ ನೋಡ್ಬೋದು, ಗ್ಯಾಸ್ ಅಲ್ಲಿ ನೋಡ್ಬೋದು. ಇಲ್ಲಿ ವಾಟರ್ ಕಾಯಿಸ್ತಿದೀವಿ. ಸೊ ಡೆನ್ಸಿಟಿ ಅನ್ನೋದು ಕಡಿಮೆ ಆಗುತ್ತೆ, ಕೆಳಗಡೆ ಇರೋದು ವಾಟರ್ ಪಾರ್ಟಿಕಲ್ಸ್ ಅದು ಮೇಲೆ ಹೋಗುತ್ತೆ, ನೆಕ್ಸ್ಟ್ ಮೇಲೆ ಇರೋದು ಕೆಳಗೆ ಬರುತ್ತೆ. ಈ ತರ ಒಂದು ಪ್ರೋಸೆಸ್ ನಡೀತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕನ್ವೆಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ನಾವು ಗ್ಯಾಸ್ ಅಂಡ್ ಇದು ಮಾಡ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನಮಗೆ ಒಂದು ಫೀಲ್ ಆಗ್ತಿರ್ತೀವಿ, ಹಾಟ್ನೆಸ್. ಸೊ ಅದಕ್ಕೆ ನಾವೇನಂತ ಕರಿತೀವಿ? ರೇಡಿಯೇಷನ್ಸ್ ಅಂತ ಕರಿತೀವಿ. ರೇಡಿಯೇಷನ್ಸ್ ಎಲ್ಲಾದ್ರೂ ಹೆಂಗಾದ್ರೂ ಹೋಗ್ತಾ ಇರುತ್ತೆ, ಅದಕ್ಕೆ ಯಾವುದೋ ಒಂದು ದಿಕ್ಕು ಅನ್ನೋದು ಇರೋದಿಲ್ಲ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ವಾಹನ, ಕಂಡಕ್ಷನ್ ಅಂತ ಕರಿತೀವಿ. ಘನ ವಸ್ತುಗಳಿಂದ ಶಾಖವನ್ನು ವರ್ಗಾಯಿಸುತ್ತಾ, ಕಂಡಕ್ಷನ್. ಕನ್ವೆಕ್ಷನ್, ಹೀಟ್ ಟ್ರಾನ್ಸ್ಫರ್ಡ್ ಬೈ ಲಿಕ್ವಿಡ್ ಅಂಡ್ ಗ್ಯಾಸಸ್. ಸೊ ರೇಡಿಯೇಷನ್, ಹೀಟ್ ಟ್ರಾನ್ಸ್ಫರ್ಡ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ವೇವ್ ಅಥವಾ ಅಲೆಗಳ ರೂಪದಲ್ಲಿ ಈ ಒಂದು ರೇಡಿಯೇಷನ್ಸ್ ಹೋಗ್ತಾ ಇರುತ್ತೆ ಈ ತರ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಗ್ಯಾಸೋಲಿನ್ ಟ್ರಾನ್ಸ್ಪೋರ್ಟ್ ಟ್ರಕ್ಸ್ ಜನರಲಿ ಕ್ಯಾರಿಂಗ್ ಲಾಂಗ್ ಚೈನ್ ಆಫ್ ಮೆಟಲ್ ಹ್ಯಾಂಗಿಂಗ್ ಡೌನ್ ಅಂಡ್ ಟಚಿಂಗ್ ದ ಗ್ರೌಂಡ್. ವೈ ಅಂದ್ರೆ ಯಾವುದೇ ಒಂದು ಸ್ಫೋಟಕ ಅಥವಾ ಗ್ಯಾಸೋಲಿನ್ ಸಾರಿಗೆ ಟ್ರಕ್ಗಳು ಸಾಮಾನ್ಯವಾಗಿ ಲೋಹದ ಉದ್ದನೆಯ ಸರಪಳಿಯನ್ನು ನೇತಾಡುವ ಮತ್ತು ನೆಲವನ್ನು ಸ್ಪರ್ಶಿಸುತ್ತದೆ. ಏಕೆ ಅಂತ ಹೇಳ್ಬಿಟ್ಟು. ಸೊ ಏಕೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ, ವೆನ್ ಎ ಚಾರ್ಜ್ಡ್ ಬಾಡಿ ಈಸ್ ಕನೆಕ್ಟೆಡ್ ಟು ಗ್ರೌಂಡ್ ಬೈ ಮೀನ್ಸ್ ಆಫ್ ಎ ಕಂಡಕ್ಟರ್, there is a flow of electrons till it becomes neutralized. So when gasoline transport truck moves on the ground, to the truck can be charged by friction which causes spark. This spark will ignite and gasoline cause fire. ಅಂದ್ರೆ ಇಲ್ಲಿ ಹೋಗ್ತಾ ಇರೋ ಒಂದು ವೆಹಿಕಲ್, ಅದೊಂದು ಆಯಿಲ್ ಇರುತ್ತೆ, ಅದರಲ್ಲಿ ಪೆಟ್ರೋಲ್ ಅಥವಾ ಗ್ಯಾಸೋಲಿನ್ ಏನೋ ಇರುತ್ತೆ. ಬಿಕಾಸ್ ಇದು ಆ ಒಂದು ಬಾಡಿ ಅಥವಾ ವೆಹಿಕಲ್ ಮತ್ತೆ ಒಂದು ರೋಡ್ ಇರುತ್ತೆ, ಅದ್ರ ನಡುವೆ ಘರ್ಷಣೆ ಉಂಟಾಗಿ ಸೊ ಈ ತರ ಸ್ಫೋಟ ಆಗ್ಬೋದು. ಆ ಸ್ಫೋಟನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಈ ಒಂದು ಮೆಟಲ್ ಅನ್ನೋದು ಒಂದು ರೋಡ್ಗೆ ತಾಕಿರುತ್ತೆ. ಅರ್ಥ ಆಯ್ತಾ? ಸೊ ಅದು ತಾಕಿಲ್ಲ ಅಂದ್ರೆ ಏನಾಗುತ್ತೆ, ಇದು ಸ್ಫೋಟಕ್ಕೆ ಕಾರಣ ಆಗುತ್ತೆ. ಅದು ತಾಕಿದ್ರೆ ಏನ್ ಮಾಡುತ್ತೆ, ಏನಾದ್ರು ಸ್ಫೋಟ ಆದ್ರೆ ಏನಾಗುತ್ತೆ, ಅದು ಗ್ರೌಂಡಿಂಗ್ಗೆ ಕೊಟ್ಟಿರ್ತೀವಿ, ನ್ಯೂಟ್ರಲೈಸ್ ಮಾಡುತ್ತೆ. ಗ್ರೌಂಡ್ ಅಂದ್ರೆ ನ್ಯೂಟ್ರಲೈಸ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ನೀವು ಈ ತರ ಒಂದು ವೆಹಿಕಲ್ ಎಲ್ಲಾದ್ರೂ ಹೋಗ್ತಿದ್ರೆ ನೋಡ್ಬೋದು, ಒಂದು ವೈರು ಕೆಳಗಡೆ ಈ ತರ ಇರುತ್ತೆ, ಬಿಕಾಸ್ ಆಫ್ ಟು ನ್ಯೂಟ್ರಲೈಸ್ ದ ಸಿಚುವೇಶನ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ವೈ ಡಸ್ ಅನ್ ಐರನ್ ಚೇರ್ ಫೀಲ್ಸ್ ಕೋಲ್ಡರ್ ದ್ಯಾನ್ ವುಡನ್ ಚೇರ್ ಇನ್ ವಿಂಟರ್? ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ಏಕೆ ತಂಪಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಮತ್ತೊಂದು ರೀತಿಯಲ್ಲೂ ಕೇಳಬಹುದು.
ಬೇಸಿಗೆ ಕಾಲದಲ್ಲಿ ಐರನ್ ಚೇರು ಯಾಕೆ ತುಂಬಾ ಬಿಸಿಯಾಗಿರುತ್ತೆ, ಮರದ ಚೇರು ಅಷ್ಟೊಂದು ಬಿಸಿಯಾಗಿರಲ್ಲ, ಯಾಕೆ ಅಂತ ಕೂಡ ಕೇಳ್ಬೋದು. ಕ್ಲಿಯರ್. ಸೊ ಯಾಕೆ ಅಂದ್ರೆ ಈ ಒಂದು ಐರನ್ ಚೇರ್ ಅನ್ನೋದು ಇಟ್ ಇಸ್ ಎ ಗುಡ್ ಅಬ್ಸಾರ್ಬರ್ ಆಫ್ ಹೀಟ್. ಸೊ ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಇದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ಉಷ್ಣ ಅರಿಲು ಇದು ಬಿಡುತ್ತೆ, ಬಟ್ ಇದು ಬಿಡೋದಿಲ್ಲ, ಬಿಕಾಸ್ ಇಟ್ ಇಸ್ ಅ ಇನ್ಸುಲೇಟರ್. ಸೊ ನೋಡಿ ಇಲ್ಲಿ, ದ ಮೆಟೀರಿಯಲ್ ವಿಚ್ ಅಲೋ ಹೀಟ್ ಟು ಪಾಸ್ ಈಸಿಲಿ ಥ್ರೂ ದಮ್ ಆರ್ ಕಾಲ್ಡ್ as good conductor of heat. The material which do not allow heat to pass easily through them are called bad conductor of heat. So wood is a bad conductor of heat, iron is a good conductor of heat. So when heat energy is easily flow out from a body becomes colder, hence iron chair feels colder than wooden chair in winter. So ಇದು ಬೇಗ ಒಂದು ಹೀಟ್ ನ ಕ್ಯಾಚ್ ಅಪ್ ಮಾಡುತ್ತೆ. ಅದು -°C ಆಗಿರ್ಬೋದು ಅಥವಾ +°C ಆಗಿರ್ಬೋದು. ತುಂಬಾ ತಣ್ಣಗೇನೂ ಆಗುತ್ತೆ, ತುಂಬಾ ಬೆಚ್ಚಗೇನೂ ಆಗುತ್ತೆ. ಇದು ಯಾವುದು? ಐರನ್. ಯಾಕೆಂದ್ರೆ ಗುಡ್ ಅಬ್ಸರ್ಬರ್ ಆಫ್ ಹೀಟ್, ಅಂದ್ರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ತೀವಿ. ಬಟ್ ಇದು ತುಂಬಾ ತಣ್ಣಗೂ ಆಗಲ್ಲ, ತುಂಬಾ ಬೆಚ್ಚಗೂ ಆಗಲ್ಲ. ಇದು ಬ್ಯಾಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಕ್ಲಿಯರ್? ಆದ್ರಿಂದ ಐರನ್ ಚೇರು ಚಳಿಗಾಲದಲ್ಲಿ ತುಂಬಾ ತಣ್ಣಗಿರುತ್ತೆ ಕಂಪೇರ್ ಟು ವುಡನ್ ಚೇರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಥರ್ಮೋಡೈನಮಿಕ್ ಕಾನ್ಸೆಪ್ಟ್ ನಾವು ತಿಳ್ಕೊಂಡೇ ಇರಬೇಕು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ 1 or 2 ಕ್ವಶನ್ಸ್ ಕೇಳ್ತಾ ಇರ್ತಾರೆ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ. ಸೊ ಭೌತಶಾಸ್ತ್ರದಲ್ಲಿ ಥರ್ಮೋಡೈನಮಿಕ್ಸ್ ಎಂದರೆ ಶಾಖ, ಕೆಲಸ, ತಾಪಮಾನ, ಶಕ್ತಿ, ವಿಕಿರಣ ಮತ್ತು ವಸ್ತುವಿನ ಭೌತಿಕ ಗುಣಲಕ್ಷಣಗಳ ನಡುವೆ ನಡೆಯುವ ಸಂಬಂಧವಾಗಿದೆ. ಅಂದ್ರೆ ಇಲ್ಲಿ ಎಂಟ್ರೋಪಿ ಬಗ್ಗೆ ಮಾತಾಡ್ತೀವಿ, ಎಂಥಾಲ್ಪಿ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ ಲಾಸ್ ಅಂತ ಬರುತ್ತೆ. ಅದನ್ನೆಲ್ಲ ಡಿಸ್ಕಸ್ ಮಾಡೋದು ಎಲ್ಲಿಯಪ್ಪ ಅಂದ್ರೆ ಈ ಒಂದು ಥರ್ಮೋಡೈನಮಿಕ್ಸ್ ನಲ್ಲಿ ಕರಿತೀವಿ. ಸೊ ಥರ್ಮೋಡೈನಮಿಕ್ಸ್ ನ ಕನ್ನಡದಲ್ಲಿ ಏನಪ್ಪ ಕರಿತೀವಿ ಅಂದ್ರೆ ಉಷ್ಣಗತಿ ವಿಜ್ಞಾನ ಅಂತ ಕರಿತೀವಿ. ಏನು? ಉಷ್ಣಗತಿ ವಿಜ್ಞಾನ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಈ ಒಂದು ಥರ್ಮೋಡೈನಮಿಕ್ಸ್ ಅಲ್ಲಿ ಮೊದಲಿಗೆ ನಾವೇನ್ ತಿಳ್ಕೊಬೇಕಂದ್ರೆ ಪ್ರತ್ಯೇಕ ವ್ಯವಸ್ಥೆ ಅಂತ ಬರುತ್ತೆ, ಐಸೋಲೇಟೆಡ್ ಸಿಸ್ಟಮ್. ಇದು ತನ್ನ ಸುತ್ತಲಿನ ಶಕ್ತಿ ಮತ್ತು ದ್ರವ್ಯರಾಶಿಯನ್ನು ವಿನಿಮಯ ಮಾಡಿಕೊಳ್ಳುವುದಿಲ್ಲ. ಅಂದ್ರೆ ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಇದು ಸರೌಂಡಿಂಗ್, ಇದು ಸಿಸ್ಟಮ್ ಆಗಿರುತ್ತೆ. ಇದು ಸರೌಂಡಿಂಗ್, ಇದು ಸಿಸ್ಟಮ್ ವ್ಯವಸ್ಥೆ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಇದು ಬೌಂಡ್ರಿ ಆಗಿರುತ್ತೆ. ಸೊ ಈ ಬೌಂಡ್ರಿ ಏನಾಗ್ತಿದೆ, ಇದು ಸಪರೇಟ್ ಮಾಡ್ತಿದೆ ಸರೌಂಡಿಂಗ್ ನ ಸಿಸ್ಟಮ್ ನ. ಸೊ ಇದರಲ್ಲಿ ನೋ ಮಾಸ್ ಟ್ರಾನ್ಸ್ಫರ್, ಯಾವುದೋ ಒಂದು ರಾಶಿ ಬದಲಾವಣೆ ಆಗೋದಿಲ್ಲ, ಎನರ್ಜಿನೂ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ಫ್ಲಾಸ್ಕ್ ನ ಕೊಡ್ಬೋದು. ಯಾವುದು? ಫ್ಲಾಸ್ಕ್. ಈ ಫ್ಲಾಸ್ಕ್ ಅಲ್ಲಿ ನಾವು ಹಾಟ್ ಕಾಫಿ ಹಾಕಿದ್ರೆ ಹಾಟ್ ಆಗೇ ಇರುತ್ತೆ, ಕೋಲ್ಡ್ ಕಾಫಿ ಹಾಕಿದ್ರೆ ಕೋಲ್ಡ್ ಆಗೇ ಇರುತ್ತೆ. ಸೊ ಸರೌಂಡಿಂಗ್ ಇಂದ ಇದಕ್ಕೆ ಏನು ಸಂಬಂಧನೇ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಮುಚ್ಚಿದ ವ್ಯವಸ್ಥೆ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸಿಸ್ಟಮ್ ಈ ತರ ಇದ್ರೆ ಅಲ್ಲಿ ಏನಾಗುತ್ತೆ, ಸೊ ಶಕ್ತಿಯ ವರ್ಗಾವಣೆ ನಡೆಯುತ್ತೆ, ಆದರೆ ದ್ರವ್ಯರಾಶಿ ವರ್ಗಾವಣೆ ನಡೆಯುವುದಿಲ್ಲ. ಅಂದ್ರೆ ಸೊ ಎನರ್ಜಿ ಅನ್ನೋದು ಎಕ್ಸ್ಚೇಂಜ್ ಆಗುತ್ತೆ, ಬಟ್ ಮಾಸ್ ಅನ್ನೋದು ಎಕ್ಸ್ಚೇಂಜ್ ಆಗೋದಿಲ್ಲ. ಮಾಸ್ ಅನ್ನೋದು, ರಾಶಿ ಅನ್ನೋದು ಎಕ್ಸ್ಚೇಂಜ್ ಆಗೋದಿಲ್ಲ. ಹೆಂಗೆ ಅಂದ್ರೆ ರೆಫ್ರಿಜರೇಟರ್. ಸೊ ರೆಫ್ರಿಜರೇಟರ್ ನಾವೇನಾದ್ರೂ ಇಟ್ಟಾಗ ಏನಾಗತ್ತೆ, ಹಂಗೆ ಇರುತ್ತೆ. ಸೊ ನಾವು 10 ಜಾಮೂನ್ ಇಟ್ಟಾಗ 10 ಜಾಮೂನೇ ಇರುತ್ತೆ, ಬಟ್ ಅದೇನು ಹಾಳಾಗ್ದಿರೋ ತರ ಒಂದು ಇರುತ್ತೆ, ಅದು ಎನರ್ಜಿ ಆಗಿರುತ್ತೆ. ಬಟ್ 10 ಜಾಮೂನ್ ಇರೋದು 10 ಜಾಮೂನೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ವೆರಿ ಇಂಪಾರ್ಟೆಂಟ್, ಇದು ಕ್ವಶನ್ ಕೇಳಿದರೆ ರೆಫ್ರಿಜರೇಟರ್ ಯಾವ ತತ್ವದ ಮೂಲಕ ಯಾವ ನಿಯಮದ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂತ ಕ್ವಶನ್ ಕೇಳಿದರೆ ಮುಂದೆ ಡಿಸ್ಕಸ್ ಮಾಡೋಣ. ಸೊ ಸೆಕೆಂಡ್ ಲಾ, ಥರ್ಮೋಡೈನಮಿಕ್ಸ್ ಸೆಕೆಂಡ್ ಲಾ ಅಂತ ಬರುತ್ತೆ. ಸೊ ಅದು ಏನಾಗಿರುತ್ತೆ, ಕ್ಲೋಸ್ಡ್ ಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಬಂದು ತೆರೆದ ವ್ಯವಸ್ಥೆ ಅಂತ ಕರಿತೀವಿ, ಓಪನ್ ಸಿಸ್ಟಮ್ ಅಂತ ಕರಿತೀವಿ. ದ್ರವ್ಯರಾಶಿ ಆಸ್ ವೆಲ್ ಆಸ್ ಶಕ್ತಿ ಎರಡೂ ವರ್ಗಾವಣೆ ಆಗುತ್ತೆ ಸಿಸ್ಟಮ್ ಇಂದ ಸರೌಂಡಿಂಗ್ಗೆ, ಸರೌಂಡಿಂಗ್ ಸಿಸ್ಟಮ್ಗೆ. ಸೊ ಏನಾಗುತ್ತೆ, ದ್ರವ್ಯರಾಶಿನೂ ಆಗತ್ತೆ, ಶಕ್ತಿನೂ ಆಗತ್ತೆ. ಎಕ್ಸಾಂಪಲ್ ಏನ್ ಕೊಡ್ಬೋದು, ಉಗಿ ಟರ್ಬೈನ್ ಅಂತ ಕರಿತೀವಿ. ಸೊ ಸ್ಟೀಮ್ ಟರ್ಬೈನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇದು ಓಪನ್ ಸಿಸ್ಟಮ್, ಇದು ಕ್ಲೋಸ್ಡ್ ಸಿಸ್ಟಮ್, ಇದು ಐಸೋಲೇಟೆಡ್ ಸಿಸ್ಟಮ್. ಸೊ ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಮಾಸ್ ಟ್ರಾನ್ಸ್ಫರ್ ಆಗುತ್ತೆ. ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ನೋ ಮಾಸ್ ಟ್ರಾನ್ಸ್ಫರ್. ಇಲ್ಲಿ ನೋ ಹೀಟ್ ಟ್ರಾನ್ಸ್ಫರ್, ನೋ ಮಾಸ್ ಟ್ರಾನ್ಸ್ಫರ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಎಂಥಾಲಪಿ ಅಂತ ಕರಿತೀವಿ. ಏನು ಎಂಥಾಲಪಿ? ಇಟ್ ಈಸ್ ದ ಮೆಜರ್ಮೆಂಟ್ ಆಫ್ ಎನರ್ಜಿ ಇನ್ ದ ಥರ್ಮೋಡೈನಮಿಕ್ ಸಿಸ್ಟಮ್. ಅಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿರುವ ಒಂದು ಶಕ್ತಿಯ ಒಂದು ಮಾಪನವಾಗಿರುತ್ತೆ. ಯಾವುದು? ಈ ಒಂದು ಎಂಥಾಲಪಿ. ಎಷ್ಟು ಎನರ್ಜಿ ಇದೆ, ಎಷ್ಟು ಎನರ್ಜಿ ಇಲ್ಲ ಅಂತ ಹೇಳ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಎಂಥಾಲಪಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಎನರ್ಜಿ ನಮಗೆ ಅದಕ್ಕೆ ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು, ಅದರಿಂದ ಎನರ್ಜಿ ಹೊರಗೆ ಹೋಗ್ತಿದೆ ಅಂದ್ರೆ ಎಂಥಾಲಪಿ ಕಡಿಮೆ ಆಗ್ತಾ ಹೋದೆ ಅಂತ ಹೇಳಿ. ಎಂಥಾಲಪಿ ಎಲ್ಲಿ ಜಾಸ್ತಿ ಇರುತ್ತೋ
ಅಲ್ಲಿ ಎನರ್ಜಿ ಕೂಡ ಜಾಸ್ತಿನೇ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಎಂಟ್ರೋಪಿ ಅಂತ ಕರಿತೀವಿ. ಎಂಟ್ರೋಪಿ ಇಸ್ ದ ಥರ್ಮೋಡೈನಮಿಕ್ ಕ್ವಾಂಟಿಟಿ whose value depends on physical state or condition of the system. Entropy decreases from gas to liquid to solid. ಅಂದ್ರೆ ಗ್ಯಾಸ್ ಇಂದ ಲಿಕ್ವಿಡ್ಗೆ, ಲಿಕ್ವಿಡ್ ಇಂದ ಸಾಲಿಡ್ಗೆ ಬಂದಂಗೆಲ್ಲ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಎಂಟ್ರೋಪಿ ಅನ್ನೋದು. ಇದು ಡಿಸಾರ್ಡರ್ನೆಸ್ ಆಫ್ ದ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಕ್ಲಿಯರ್? ನೋಡಿ, ಇಲ್ಲಿ ಸಾಲಿಡ್ ಇಂದ ಲಿಕ್ವಿಡ್ಗೆ ಹೋಗ್ತಿದೀವಿ, ಸಾಲಿಡ್ ಇಂದ ಲಿಕ್ವಿಡ್ಗೆ. ಸೊ ಹೋದಾಗ ಇನ್ಕ್ರೀಸ್ ಆಗುತ್ತೆ ಎಂಟ್ರೋಪಿ, ಗ್ಯಾಸ್ಗೆ ಹೋದಾಗ. ಸೊ ಈ ಕಡೆ ಬಂದಾಗ ಡಿಕ್ರೀಸ್ ಆಗುತ್ತೆ, ಯಾಕೆಂದ್ರೆ ಡಿಸಾರ್ಡರ್ನೆಸ್ ಇನ್ಕ್ರೀಸ್ ಆಗುತ್ತೆ ಗ್ಯಾಸ್ಗೆ ಹೋದಂಗೆಲ್ಲ. ಅರ್ಥ ಆಯ್ತಲ್ವಾ? ಸೊ ಸಾಲಿಡ್ ಇಂದ ನಾವು ಗ್ಯಾಸ್ಗೆ ಹೋದಂಗೆಲ್ಲ ಎಂಟ್ರೋಪಿ ಅನ್ನೋದು ಜಾಸ್ತಿ ಆಗುತ್ತೆ. ಹಿಂಗೆ ಬಂದಾಗ ಎಂಟ್ರೋಪಿ ಅನ್ನೋದು ಕಡಿಮೆ ಆಗುತ್ತೆ, ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡಿ, ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್, ಜೀರೋತ್ ಲಾ ಅಂತ ಕರಿತೀವಿ. ಫಸ್ಟ್ನೇದು ಶೂನ್ಯ ನಿಯಮ ಅಂತ ಕರಿತೀವಿ. ಮೊದಲ ಎರಡು ದೇಹಗಳು ಪ್ರತ್ಯೇಕವಾಗಿ ಮೂರನೇ ದೇಹದೊಂದಿಗೆ ಸಮತೋಲನದಲ್ಲಿದ್ದರೆ, ಸೊ ಮೊದಲ ಎರಡು ದೇಹಗಳು ಪರಸ್ಪರ ಉಷ್ಣ ಸಮತೋಲನದಲ್ಲಿರುತ್ತೆ. ಅಂದ್ರೆ ಎ ಅನ್ನೋದು ಇದಕ್ಕೆ ಈಕ್ವಿಲಿಬ್ರಿಯಂ ಇರುತ್ತೆ, ಬಿ ಎ ಮತ್ತೆ ಎ ಅನ್ನೋದು ಇದಕ್ಕೆ ಈಕ್ವಿಲಿಬ್ರಿಯಂ ಇರುತ್ತೆ. ಬಟ್ ಇವೆರಡು ಕರೆಕ್ಟ್ ಆಗಿದ್ರೆ ಇದು ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಇಫ್ ಟೂ ಬಾಡೀಸ್ ಆರ್ ಇಂಡಿವಿಜುವಲಿ ಇನ್ ಈಕ್ವಿಲಿಬ್ರಿಯಂ with a separate third body, then the first two bodies are also in thermal equilibrium each other ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನ್ ಹೇಳ್ಬೋದು, A is equilibrium with B, again B is equilibrium with C, then A is equilibrium with C ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಉಷ್ಣ ಬಲದ ಮೊದಲನೇ ನಿಯಮ ಅಂತ ಕರಿತೀವಿ. ಇದು ಏನ್ ಹೇಳುತ್ತೆ ಅಂದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳುತ್ತೆ. ಸೊ ಕನ್ಸರ್ವೇಷನ್ ಲಾ ಅಂತ ಹೇಳುತ್ತೆ. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಕ್ಲಿಯರ್? ಸೊ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನೌ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಚೇಂಜ್ ಇಂಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಕರಿತೀವಿ. ಸೊ ಇದು ಯಾವ ರೀತಿ ಅಂದ್ರೆ ನೋಡಿ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಸೂರ್ಯನಿಂದ ಬೆಳಕಿನ ಕಿರಣವನ್ನ ಶಕ್ತಿಯ ರೂಪದಲ್ಲಿ ಪಡ್ಕೊಳ್ಳುತ್ತೆ. ಸೊ ನಾವು ಸಸ್ಯಗಳನ್ನ ತಿಂತೀವಿ, ನಮ್ಗೆ ಎನರ್ಜಿ ಸಿಗತ್ತೆ. ನಾವೇನಾದ್ರೂ ಒಂದು ಕೆಲಸ ಮಾಡ್ತೀವಿ, ಆ ಎನರ್ಜಿ ಕನ್ವರ್ಟ್ ಆಗತ್ತೆ, ನಾವು ಉಸಿರಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಆ ಒಂದು ಶಕ್ತಿ ಅನ್ನೋದು ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಆಗ್ತಾ ಹೋಗುತ್ತೆ, ಎಲ್ಲಿ ಲಾಸ್ ಅನ್ನೋದು ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ನೆಕ್ಸ್ಟ್ ನೋಡಿ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಉಷ್ಣ ಬಲದ ಎರಡನೇ ನಿಯಮ ಅಂತ ಕರಿತೀವಿ. ಇದು ಮುಚ್ಚಿದ ವ್ಯವಸ್ಥೆಯಲ್ಲಿ ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗಿ ಮುಕ್ತವಾಗಿ ಚಲಿಸಿದಾಗ ಅದರ ಎಂಟ್ರೋಪಿ ಹೆಚ್ಚಾಗುತ್ತೆ. ಸೊ ಅದನ್ನೇ ಹೇಳ್ತಾ ಇರೋದು, ಎಂಟ್ರೋಪಿ ಬಗ್ಗೆ ಮಾತಾಡುತ್ತೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ನೋಡಿ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಸ್ಟೇಟ್ಸ್ ದಟ್ ಎಂಟ್ರೋಪಿ ಈಸ್ an isolated system is always increases. Isolated system spontaneously evolves towards thermal equilibrium. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಡೈನಾಮಿಕ್ಸ್ ಸೆಕೆಂಡ್ ಲಾ ಅಂತ ಕರಿತೀವಿ. ಇದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್. ಈ ಒಂದು ಪಾಯಿಂಟ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. ರೆಫ್ರಿಜರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಥರ್ಮೋಡೈನಾಮಿಕ್ಸ್ ಸೆಕೆಂಡ್ ಲಾ. ಥರ್ಮೋಡೈನಾಮಿಕ್ಸ್ ಸೆಕೆಂಡ್ ಲಾ ಒಂದು ಅನ್ವಯದ ಮೂಲಕ ಒಂದು ರೆಫ್ರಿಜರೇಟರ್ಗಳು ಒಂದು ಕೆಲಸ ನಿರ್ವಹಿಸುತ್ತವೆ ಅಂತ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಥರ್ಮೋಡೈನಾಮಿಕ್ಸ್ ಥರ್ಡ್ ಲಾ ಅಂತ ಕರಿತೀವಿ. ಸೊ ತಾಪಮಾನವು ಸಂಪೂರ್ಣ ಶೂನ್ಯವಾದಾಗ ಎಂಟ್ರೋಪಿ ಸ್ಥಿರ ಮೌಲ್ಯವನ್ನು ಸಮೀಪಿಸುತ್ತದೆ. ಅಂದ್ರೆ ಎಂಟ್ರೋಪಿ ಆಫ್ ಎ ಸಿಸ್ಟಮ್ ಅಪ್ರೋಚಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಸ್ ಟೆಂಪರೇಚರ್ ಅಪ್ರೋಚಸ್ ಅಬ್ಸಲ್ಯೂಟ್ ಝೀರೋ. ನೋಡಿ, ಇಲ್ಲಿ ಈ ಒಂದು ಟೆಂಪರೇಚರ್ ಅಬ್ಸಲ್ಯೂಟ್ ಝೀರೋ ಇದೆ, ಏನು ಡಿಸಾರ್ಡರ್ನೆಸ್ ಇಲ್ಲ ಇಲ್ಲಿ. ಸೊ ಎಲ್ಲ ಇಲ್ಲಿ ಸೆಟಲ್ ಡೌನ್ ಆಗಿಬಿಡುತ್ತೆ. ಇಲ್ಲಿ ಎಂಟ್ರೋಪಿ ಅನ್ನೋದು ಝೀರೋ ಇರುತ್ತೆ ಅಥವಾ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಡೈನಾಮಿಕ್ಸ್ ಮೂರನೇ ನಿಯಮ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ಸೊ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಉಷ್ಣ ಚಾಪ್ಟರ್ ಆಗಿರುತ್ತೆ. ಸೊ ಇನ್ನು 2 to 3 ಚಾಪ್ಟರ್ಸ್ ಇದೆ ಒಂದು ಫಿಸಿಕ್ಸ್ ಅಲ್ಲಿ. ಸೊ ಈ ಒಂದು ಆದಷ್ಟು ಬೇಗ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.